ಎಲ್ಲರಿಗೂ ನಮಸ್ಕಾರ. ಈಗ ಶ್ರೀಮತಿ ಗಿರಿಜಾ ಎಸ್ ದೇಶಪಾಂಡೆಯವರ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಯುತ ಅರುಣ್ ಕುಮಾರ್ ಅಬ್ಬೋ ಸರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಶ್ರೀಯುತ ರಾಸು ವೆಂಕಟೇಶ್ ಸರ್ ಅವರು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತೇನೆ. ಕೃತಿಯ ಲೇಖಕಿಯಾಗಿರುವಂಥ ಶ್ರೀಮತಿ ಗಿರಿಜಾ ಎಸ್ ದೇಶಪಾಂಡೆ ಅವರು ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಬಾಳ್ಕೆಯಲ್ಲಿ 108 ತೊಡಕು ತಿಣುಕುಗಳುಂಟು. ಬಾಳ್ಕೆಯಲ್ಲಿ 108 ತೊಡಕು ತಿಣುಕುಗಳುಂಟು. ಕೇಳ್ಕೆ ಮಾಣಿಕೆಗಳಿಗವು ಜಗ್ಗವು ಒಂದಿನಿಸುವುದು. ಕೇಳ್ಕೆ ಮಾಣಿಕೆಗಳಿಗೂ ಅವು ಜಗ್ಗವು ಒಂದಿನಿಸುವುದು. ಗೋಳ್ ಕರೆದರೆ ಏನು ಫಲ, ಗೋಳ್ ಕರೆದರೆ ಏನು ಫಲ, ಗುದ್ದಾಡಲೇನು ಫಲ. ಗೋಳ್ ಕರೆದರೇನು ಫಲ, ಗುದ್ದಾಡಲೇನು ಫಲ. ಪಲ್ ತಿರಿದು ತಾಳಿಕೊಳ್ಳೋ ಮಂಕುತಿಮ್ಮ, ಪಲ್ ತಿರಿದು ತಾಳಿಕೊಳ್ಳೋ ಮಂಕುತಿಮ್ಮ. ಇದು DVG ಅವರ ಪ್ರಸಿದ್ಧವಾಗಿರುವಂಥ ಸಾಲುಗಳು. ಜೀವನ ಅಂದರೆ ಎಲ್ಲರಿಗೂ ಒಂದು ಪರೀಕ್ಷೆ ಇದ್ದ ಹಾಗೆ. ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಪತ್ರಿಕೆಗಳು ಬೇರೆ ಬೇರೆ ಆಗಿರುತ್ತೆ. ಅವರವರೇ ಉತ್ತರ ಬರಬೇಕು. ಯಾಕೆಂದರೆ ಅದನ್ನು ನಕಲು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಮುದ್ರದಲ್ಲಿ ಅಲೆಗಳು ಹೇಗೋ ಜೀವನದಲ್ಲಿ ಏರಿಳಿತಗಳು ಹಾಗೆ ಇರುತ್ತೆ. ಈ ಏರಿಳಿತಗಳು ಜೀವನದ ಅವಿಭಾಜ್ಯ ಅಂಗವಾಗಿದೆ. ಬದುಕಿನ ದಾರಿಯಲ್ಲಿ ಆಗಮಿಸಿರುವಂಥ ಸಿಹಿ ಕಹಿಯನ್ನು ಉಂಡು ಜೀವನದ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಿ ಗಟ್ಟಿ ವ್ಯಕ್ತಿತ್ವವನ್ನು ಪಡೆದು ಸಾರ್ಥಕ ಬದುಕನ್ನು ನಡೆಸುತ್ತಿರುವಂಥವರು ಶ್ರೀಮತಿ ಗಿರಿಜಾ ಎಸ್ ದೇಶಪಾಂಡೆಯವರು. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಮನಸ್ಸಿದ್ದರೆ ಮಾರ್ಗ ಇದೆ ಅಂತ ಹೇಳ್ತಾರಲ್ಲ ಹಾಗೆ ಹಲವಾರು ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಿ ಎಲ್ಲವನ್ನು ಮೆಟ್ಟಿ ನಿಂತು ದಿಟ್ಟವಾಗಿ ಎದುರಿಸಿರುವಂಥ ಮಹಿಳೆ ಇವರು. ಇವರು ವಿವಿಧ ಪತ್ರಿಕೆಗಳಲ್ಲಿ ಅಂಕಣ ಬರಹಗಾರ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಮತ್ತು ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆಗಿರುವಂಥ ಒಂದು ವಿಶಿಷ್ಟ ಛಾಪನ್ನು ಮೂಡಿಸಿರುವಂಥ ಒಂದು ಬರಹಗಾರ್ತಿಯಾಗಿ ಲೇಖಕಿಯಾಗಿ ಪರಿಚಿತರಾಗಿರುವಂಥವರು. ಇವರ ಅಂಕಣ ಬರಹ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುವಂಥ ಎಲ್ಲ ಅಂಕಣ ಬರಹಗಳ ಒಟ್ಟಾಗಿ ಪುಸ್ತಕ ಜೇನುಗೂಡು ಮತ್ತು ಸಂಜೀವಿನಿ ಕೃತಿ ಇದೀಗ ಓದುಗರ ಕೈ ಸೇರ್ತಾ ಇರೋದಕ್ಕೆ ಸಿದ್ಧವಾಗಿದೆ. ನಮ್ಮ ಆರೋಗ್ಯ ವರ್ಧನೆಗೆ ಸಹಾಯಕವಾಗಬಹುದಾಗಿರುವಂಥ ಕೃತಿಯೇ ಸಂಜೀವಿನಿ. ಮನುಷ್ಯ ಸಂಬಂಧಗಳ ಬಾಂಧವ್ಯ ಬೆಸುಗೆಯ ಕೃತಿಯೇ ಜೇನುಗೂಡು. ಶ್ರೀಮತಿ ಗಿರಿಜಾ ಎಸ್ ದೇಶಪಾಂಡೆಯವರ ಈ 2 ಕೃತಿಗಳ ಅನಾವರಣದ ಈ ಶುಭ ಸಂದರ್ಭಕ್ಕೆ ತಾವೆಲ್ಲರೂ ಕೂಡ ಆತ್ಮೀಯವಾಗಿ ಆಗಮಿಸಿದ್ದೀರ. ಈ ಸಮಾರಂಭಕ್ಕೆ ಭಾಗಿಯಾಗಿರುವಂಥ ಸಾಕ್ಷಿಯಾಗಿರುವಂಥ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ಈಗ ವಿಘ್ನ ವಿನಾಯಕನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಪ್ರಾರ್ಥನೆ ಶ್ರೀಮತಿ ಮೇಘಾ ಜಲ್ಕಿಯವರಿಂದ. ಎಲ್ಲರಿಗೂ ನಮಸ್ಕಾರ. ಗಣರಾಜ ಗಿರಿಜೆ ನಂದನ ನಮೋ ಗಣರಾಜ
ವಂದ್ಯ ಸುರನರ ಪೂಜಿತ ಗಣರಾಜ ಗಿರಿಜೆ ನಂದನ ನಮೋ ಗಣರಾಜ ಗಿರಿಜೆ ನಂದನ ರಕ್ತವರ್ಣದಲ್ಲಿ ನೀ ಶೋಭಿಪೆ ಶಕ್ಯ ನೀ ಭುವಿಯಲಿ ರಕ್ತವರ್ಣದಲ್ಲಿ ನೀ ಶೋಭಿಪೆ ಶಕ್ಯ ನೀ ಭುವಿಯಲಿ ಭಕ್ತ ಪ್ರಿಯ ನಿನ್ನಾರಾಧಿಪೆ ಗಣರಾಜ ಗಿರಿಜೆ ನಂದನ ನಮೋ ಗಣರಾಜ ಗಿರಿಜೆ ನಂದನ ನಮೋ ಗಣರಾಜ ಗಿರಿಜೆ ನಂದನ ಆತ್ಮಲಿಂಗ ಖಳನು ವೈಯಲು ಗತ್ತಿನಿಂದಲದನು ಆತ್ಮಲಿಂಗ ಖಳನು ವೈಯಲು ಗತ್ತಿನಿಂದಲದನು ಪಿತನ ಧ್ಯಾನಿಸಿ ಭುವಿಗಿಳಿಸಿದ ಗಣರಾಜ ಗಿರಿಜೆ ನಂದನ ನಮೋ ಗಣರಾಜ ಗಿರಿಜೆ ನಂದನ ನಮೋ ಗಣರಾಜ ಗಿರಿಜೆ ನಂದನ ಹರುಷದಿಂದ ಮನದಿ ಧ್ಯಾನಿಪೆ ಕರುಣಮಯನೆ ನಿನ್ನ ಹರುಷದಿಂದ ಮನದಿ ಧ್ಯಾನಿಪೆ ಕರುಣಮಯನೆ ನಿನ್ನ ನಿರುತಯನ್ನ ರಕ್ಷಿಸು ನೀನೇ ಗಣರಾಜ ಗಿರಿಜೆ ನಂದನ ನಮೋ ಗಣರಾಜ ಗಿರಿಜೆ ನಂದನ ನಮೋ ಗಣರಾಜ ಗಿರಿಜೆ ನಂದನ ಆದಿವಂದ್ಯ ಸುರನರ ಪೂಜಿತ ಆದಿವಂದ್ಯ ಸುರನರ ಪೂಜಿತ ಗಣರಾಜ ಗಿರಿಜೆ ನಂದನ ಗಿರಿಜೆ ನಂದನ ಗಿರಿಜೆ ನಂದನ. ಗಣೇಶನ ಸ್ತುತಿಯೊಂದಿಗೆ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿರುವಂಥ ಶ್ರೀಮತಿ ಮೇಘಾ ಜಯಂತಿಗೆ ಧನ್ಯವಾದಗಳು. ಇದೀಗ ಮುಖ್ಯ ಅತಿಥಿಗಳನ್ನು ಪರಿಚಯಿಸಿದ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರೋದಕ್ಕೆ ಬಯಸುವಂಥವರು ಶ್ರೀಮತಿ ಗಿರಿಜಾ ಎಸ್ ದೇಶಪಾಂಡೆ ಅವರು. ಎಲ್ಲರಿಗೂ ನನ್ನ ನಮಸ್ಕಾರ. ಮೊದಲು ನಮ್ಮ ಮನೆಯ ದೇವರಾದ ನಂಜುಂಡೇಶ್ವರ ಅಂಬಾಭವಾನಿಗೆ ಮತ್ತು ನಮ್ಮ ಧರ್ಮಗುರುಗಳಾದ ಜಗದ್ಗುರು ಶಂಕರಾಚಾರ್ಯರಿಗೆ ನಮಸ್ಕರಿಸುತ್ತೇನೆ. ಇಂದು ನನ್ನ ಕೃತಿಗಳಾದ ಜೇನುಗೂಡು ಮತ್ತು ಸಂಜೀವಿನಿ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ. ನನ್ನ ಜೀವನದ ಜೊತೆಗಾರರಾಗಿ ಬಾಳಿದ ದಿವಂಗತ ಶಂಕರ್ ಕೃ ದೇಶಪಾಂಡೆಯವರ ಸವಿನೆನಪಿಗಾಗಿ ಈ ಲೋಕಾರ್ಪಣೆ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೇನೆ. ನನ್ನ ಕುಟುಂಬದ ಹಿರಿಯ ಜೀವಗಳಾದ ನನ್ನ ಮಾವನವರು, ಅತ್ತೆಯವರಾದ ದಿವಂಗತ ಕೃಷ್ಣರಾವ್ ಮತ್ತು ಅತ್ತೆಯವರಾದ ಕಾಂತಾಬಾಯಿ ಮತ್ತು ನನ್ನ ತಂದೆಯವರಾದ ದಿವಂಗತ ಡಾಕ್ಟರ್ ಪಿ ವಿ ಜೋಶಿ, ತಾಯಿಯವರಾದ ರಮಾಬಾಯಿ ಜೋಶಿಯವರನ್ನು ನೆನೆಯುವುದು ಇಂದು ಅವಶ್ಯಕವೆಂದು ಭಾವಿಸಿದ್ದೇನೆ. ನಾನು ಬರೆದ ಎರಡನೆಯ ಕೃತಿ ಸಂಜೀವಿನಿ ಆರೋಗ್ಯ ಲೇಖನಗಳ ಸರಮಾಲೆ. ನನ್ನ ಮೊದಲನೆಯ ಪುಸ್ತಕ ಸಂವಾದಿನಿ ಎಂಬ ಕೃತಿಯನ್ನು 32 ಮಹಿಳಾ ಲೇಖಕಿಯರ ವಿವಿಧ ರಂಗದಲ್ಲಿ ಹೆಸರಾಂತ ಮಹಿಳಾ ಲೇಖಕಿಯರ ಪುಸ್ತಕವನ್ನಾಗಿ ಮಾಡಿದೆ. ಆಗ ಈಗ 2 ವರ್ಷದಿಂದ ಕೊರೋನಾ ಶುರುವಾದ್ದರಿಂದ ನನ್ನ ಮೊಮ್ಮಕ್ಕಳಾದ ಕುಶಲ್ ಮತ್ತು ವಿರಾಜ್ನಿಂದ ಮನೆಯಲ್ಲೇ ಅದನ್ನು ಲೋಕಾರ್ಪಣೆ ಮಾಡಿಸಿದೆ. ಈಗ ಎರಡನೇ ಕೃತಿ ಸಂಜೀವಿನಿ ಆರೋಗ್ಯ ಲೇಖನಗಳ ಸರಮಾಲೆ. ಇದಕ್ಕೆ ಡಾಕ್ಟರ್ ಶೇಷಮೂರ್ತಿ ಗವರ್ನರ್ ಸರ್ಜನ್ ರಾಗಿದ್ದ ಇವರು ಬರೆದ ಮುನ್ನುಡಿ, ನನ್ನ ಸಹಪಾಠಿಯಾದ ಅನಂತ ವೈದ್ಯ ಯಲ್ಲಾಪುರ ಅವರು ಬರೆದ ಬೆನ್ನುಡಿ, ನನ್ನ ಆತ್ಮೀಯ ಬರಹಗಾರರಾದ ರಾಸು ವೆಂಕಟೇಶ್ ಸರು
ಹನುಮಂತೇಶ್ ಕುಲಕರ್ಣಿ, ಈಶ್ವರ್ ಸಂಗ್ರಾಮಿ, ಶ್ರೀರಂಗ್ ಪುರಾಣೆ ಮತ್ತು ಶೈಲಜಾ ಶರ್ಮಾರವರು ಇದಕ್ಕೆ ಪ್ರೋತ್ಸಾಹದ ನುಡಿಗಳನ್ನು ಬರೆದಿರುವುದು ಒಂದು ಹೆಮ್ಮೆಯ ವಿಷಯ. ಅದರೊಂದಿಗೆ ಶ್ರೀನಿವಾಸ್ ರವರು ದೇವಿ ಪಬ್ಲಿಕೇಶನ್ನಿಂದ ರೂಪುಗೊಂಡ ಸಂಜೀವಿನಿ ಪುಸ್ತಕ, ಅರುಣ್ ಕುಮಾರ್ ಹಬ್ಬು ಹಿರಿಯ ಪತ್ರಕರ್ತರು, ಬರಹಗಾರರು ಇವರಿಂದ ಮುನ್ನುಡಿಯೊಂದಿಗೆ ರಾಸು ವೆಂಕಟೇಶ್ ಬರಹಗಾರರು ಇವರಿಂದ ಬೆನ್ನುಡಿ ಬರೆದ ನನ್ನ ಜೀವನದ ವಿಷಯವನ್ನಾಯ್ದ ಜೇನುಗೂಡು ಕೃತಿ ಇಂದು ಲೋಕಾರ್ಪಣೆಗೊಳ್ಳುತ್ತಿರುವುದು ಒಂದು ಸಂತಸದ ವಿಷಯ. ಈ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯುತ ಅರುಣ್ ಕುಮಾರ್ ಹಬ್ಬು ಸರ್ ಹಿರಿಯ ಪತ್ರಕರ್ತರು ಮತ್ತು ಬರಹಗಾರರು. ಒಂದು ಅಚ್ಚರಿ ವಿಷಯ ಅಂದರೆ, ನಾನು ಶ್ರೀಯುತ ಅರುಣ್ ಕುಮಾರ್ ಹಬ್ಬುರವರನ್ನು ಮುಖಾಮುಖಿ ಭೇಟಿಯಾಗುತ್ತಿರುವುದು ಹಿಂದೆ. ಇವರು ನನಗೆ ಫೇಸ್ಬುಕ್ ಬರಹದಲ್ಲಿ ಪರಿಚಿತರು. ಫೇಸ್ಬುಕ್ಕಿನಲ್ಲಿರುವ ಸಮಾನ ಚಿಂತಕರ ಬಳಗದ ಬರಹಗಳಿಗೆ ಪ್ರೋತ್ಸಾಹದ ನುಡಿಗಳನ್ನು ಬರೆಯುತ್ತಾ ಬಂದಿರುವುದಲ್ಲದೆ ಇವರ ಅನೇಕ ಬರಹಗಾರರ ಪುಸ್ತಕಗಳ ಪರಿಚಯವನ್ನು ಬರಹದ ಮೂಲಕ ಬರೆದು ವಿಭಿನ್ನ ಬರಹದ ರೀತಿಯನ್ನು ಇವರ ವಿವಿಧ ಬರಹದ ರೀತಿ ಎಲ್ಲರಿಗೂ ಮೆಚ್ಚುವಂತಾಗಿವೆ. ನಾನು ನನ್ನ ಸಹಪಾಠಿ ಅನಂತ್ ವೈದ್ಯರಿಂದ ಸರ್ ಅವರ ಬರಹ ಮೆಚ್ಚಿ ಅವರನ್ನು ಸಂಪರ್ಕಿಸಲು ನಂಬರನ್ನು ತೆಗೆದುಕೊಂಡು ಸಂಪರ್ಕಿಸಿದಾಗ ಇವರ ಪ್ರೋತ್ಸಾಹದ ಮಾತುಗಳು, ಇವರ ಆತ್ಮೀಯತೆ ನನ್ನ ಮನಸ್ಸಿಗೆ ಬಹಳ ಹಿಡಿಸಿದವು. ನನ್ನ 2 ಪುಸ್ತಕಕ್ಕೆ ಮುನ್ನುಡಿ ಬರೆದು ಕೊಡುವಂತೆ ಕೇಳಿದಾಗ ಒಪ್ಪಿ ಇವರು ಬರೆದದ್ದು ನನ್ನ ಬರಹಕ್ಕೆ ಒಂದು ಸ್ಫೂರ್ತಿ ಎಂದು ಹೇಳಬಹುದು. ಇವರು ಪ್ರಜಾವಾಣಿ, ಉದಯವಾಣಿ ಪತ್ರಿಕೆಗಳಲ್ಲಿ ಹಿರಿಯ ಸಂಪಾದಕರಾಗಿ ವೃತ್ತಿ ಮಾಡಿದವರು. ಶ್ರೀಯುತ ಅರುಣ್ ಕುಮಾರ್ ಹಬ್ಬೂರವರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ರಾಸು ವೆಂಕಟೇಶ್ ಸರ್ ನನಗೆ 4-5 ವರ್ಷದ ಪರಿಚಯ. ಅವರಿಗೆ ಸರ್ ನನ್ನ ಮಗ ರಾಸು ವೆಂಕಟೇಶ್ ಸರ್ ನನಗೆ 4-5 ವರ್ಷದ ಪರಿಚಯ. ಅವರಿಗೆ ಒಂದು ಸನ್ಮಾನದ ಕಾರ್ಯಕ್ರಮವಿದ್ದಾಗ ಸಾಹಿತ್ಯ ಪರಿಷತ್ತಲ್ಲಿ ನಾನು ಭೇಟಿಯಾದದ್ದು ಅವ್ರನ್ನ. ಅವರೇ ಮಾತಿನ ಮನೆಯ ರೂವಾರಿ, ಉತ್ತಮ ಬರಹಗಾರರು ಮತ್ತು ಕನ್ನಡ ಪರಚಿಂತಕರು. ಅನೇಕ ಸಾಹಿತ್ಯ ಪ್ರಶಸ್ತಿಗಳನ್ನು ಪಡೆದವರು. ಈ ಮಾತಿನ ಮನೆಯಲ್ಲಿ 30 ಕಾರ್ಯಕ್ರಮಗಳು ನಡೆದಿರುವುದು ಒಂದು ಹೆಮ್ಮೆಯ ವಿಷಯ. ಇದರಲ್ಲಿ ಇವರ ಪತ್ನಿ ಶ್ರೀಮತಿ ಶೈಲಜಾರವರು ಕೈ ಇರುವುದು ಒಂದು ಹೆಮ್ಮೆಯ ವಿಷಯ. ನನ್ನ 2 ಕೃತಿಗಳನ್ನು ಅಂದರೆ ಸಂಜೀವಿನಿ ಮತ್ತು ಈ ಜೇನುಗೂಡು ಕೃತಿಗಳನ್ನು ನಾನು ಬರೆದು ವಾಟ್ಸಾಪ್ನಲ್ಲಿ ಬರೆದು ಟೈಪ್ ಮಾಡಿದ್ದಷ್ಟೇ. ಅದನ್ನು ಕನ್ವರ್ಟ್ ಮಾಡಿದ್ದು ನಮ್ಮ ವಿಜಯಪುರದ ಶ್ರೀರಂಗ್ ಪುರಾಣಿಕ್ ಅಂತ ಒಬ್ಬರು ಸಾಹಿತಿಗಳು. ಆ 51 ಅಂಕಣಗಳನ್ನು ಕನ್ವರ್ಟ್ ಮಾಡಿ ನನಗೆ ಕಳಿಸಿದ್ರು. ಅಮ್ಮ ನಿಮ್ಮದು ಕಳಿಸಿದ್ದೀನಿ ನೋಡಿ ಪುಸ್ತಕ ಮಾಡಿ. ಅದು ಈ ಸಮಯದಲ್ಲಿ ಅವ್ರು ನೆನೀಲೇಬೇಕು. ಅದನ್ನು ತೀಡಿ ಒಂದು ರೂಪಕ್ಕೆ ತಂದವರು ರಾಸು ವೆಂಕಟೇಶ್ ಸರ್. ಒಂದು ದಿನ ಬೇಜಾರು, ಮೇಡಮ್ ಏನಾಯ್ತು ಹೇಳಿ, ಮತ್ತೊಂದು ಪುಸ್ತಕ ಬರೆದ್ರೆ ಹೇಳಿ ನಾನು ತಿದ್ದುಕೊಡ್ತೀನಿ ಅಂತಾರೆ ಅವರು. ಅಷ್ಟು ನನಗೆ ಸ್ಫೂರ್ತಿ ಕೊಡ್ತಾರೆ. ಅವರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇನ್ನು ಇಲ್ಲಿ ಆಗಮಿಸಿದ ಅಪರೂಪದ ಅತಿಥಿ ಅಂತ ಹೇಳ್ಬೋದು ನಮ್ಮ ಬೀಗರು ಧಾರವಾಡದಲ್ಲಿ ಇರೋದು. ಅವರು ಕರ್ನಾಟಕ ಯೂನಿವರ್ಸಿಟಿ BEd ಕಾಲೇಜ್ ಪ್ರಿನ್ಸಿಪಾಲರಾಗಿ ಕೆಲಸ ಮಾಡಿದವರು. ಮತ್ತು ಧರ್ಮಸ್ಥಳದ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೆ CEO ಆಗಿ ಅಲ್ಲಿ ಕಾಯಕವನ್ನು ಮಾಡಿದವರು. ಅವರು ಡಬಲ್ PhD ಫಿಸಿಕ್ಸ್ನಲ್ಲಿ ಪಡೆದವರು. ಅವರಿವತ್ತು ಬಂದದ್ದು ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅವರಿಗೂ ಮತ್ತು ಜನಪ್ರಿಯವರಿಗೂ ಸ್ವಾಗತ. ಮತ್ತು ನನ್ನ ಸಹೋದರ ಮತ್ತು ನನ್ನ ಇನ್ನೊಬ್ಬ ಬೀಗರಾದ ಚಂದ್ರಕಾಂತ್ ಚಿಮಲ್ಗಿ ಸರ್, ಅವರು KPTCL ಇದ್ದು ನಿವೃತ್ತಿ ಹೊಂದಿದವರು.
ಅವರಿಗೂ ಅವರ ಪತ್ನಿಗೂ ಸ್ವಾಗತ. ನನ್ನ ಸಹೋದರರಾದ ಜಿ ವಿ ಜೋಶಿ ಮತ್ತು ನಮ್ಮ ವೈನಿ ಮತ್ತು ನಮ್ಮ ಅಣ್ಣ ರಾಮ್ ಜೋಶಿ, ನನ್ನ ತಮ್ಮ ವೆಂಕಟೇಶ್ ಜೋಶಿ ಇವರಿಗೂ ಕೂಡ ಸ್ವಾಗತ. ನನ್ನ ಆತ್ಮೀಯರಾದ ನನ್ನ ಸಮಾನ ಚಿಂತಕರ ಬಳಗದಲ್ಲಿ ಒಬ್ಬರು ಬಂದಿದ್ದಾರೆ. ಈಗ ರಾಸು ಸರ್ ಅಂತೂ ಇದ್ದಾರೆ ಜೊತೆಗೆ. ಶೈಲಜಾ ಶರ್ಮಾ ಇವರು ದೂರದ ಟಿವಿಯ ನಟಿ ಮತ್ತು ಬರಹಗಾರ್ತಿ. ಸುಮಾರು 20 ಪುಸ್ತಕ ಬರೆದಿದ್ದಾರೆ ಅವರು. ಅವರು ಕೂಡ ಒಂದು ಹೆಮ್ಮೆ ಪಡುವಂಥ ಸಾಹಿತಿ ಮತ್ತು ಡಾಕ್ಟರೇಟ್ ಪಡೆದವರು. ಅವರಿಗೂ ಕೂಡ ಸ್ವಾಗತ. ಹೇಳಿದೆ ಎಲ್ಲರಿಗೂ ನನ್ನ ಕುಟುಂಬದ ಎಲ್ಲ ಸದಸ್ಯರು, ನನ್ನ ಮಗ, ನನ್ನ ಮಗಳು, ನನಗೆ ಬರಹದಲ್ಲಿ ಆತ್ಮೀಯತೆ ತೋರಿದವರು ಅವರಿಬ್ಬರು, ನನ್ನ ಸೊಸೆ, ನನ್ನ ಅಳಿಯ, ಇವರೆಲ್ಲರಿಗೂ ಆತ್ಮೀಯತೆಯ ಸ್ವಾಗತವನ್ನು ಕೊಡುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಸ್ವಾಗತವನ್ನು ಕೋರಿರುವ ಶ್ರೀಮತಿ ಗಿರಿಜಾ ಎಸ್ ದೇಶಪಾಂಡೆ ಅವರಿಗೆ ಧನ್ಯವಾದಗಳು. ಈಗ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ವೇದಿಕೆಯಲ್ಲಿರುವ ಹಿರಿಯರನ್ನು ವಿನಂತಿಸಿಕೊಳ್ತೇನೆ. असतो मा सद्गमय तमसो मा ज्योतिर्गमय मृत्योर्मा अमृतं गमय. ದೀಪ ಬೆಳಗಿರುವಂಥ ಎಲ್ಲ ಗಣ್ಯರಿಗೂ ಕೂಡ ವಂದನೆಗಳು. ಈಗ ಅನುಭವ ಕಹಿಯಾದರೂ ಕೂಡ ಅದರ ನೆನಪು ಸಿಹಿ. ಒಬ್ಬರ ಜೀವನಾನುಭವಗಳ ಹನಿ ಮತ್ತೊಬ್ಬರಿಗೆ ಮಾರ್ಗದರ್ಶನವಾಗಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಶ್ರೀಮತಿ ಗಿರಿಜಾ ಎಸ್ ದೇಶಪಾಂಡೆಯವರ ಅನುಭವ ಕಥನ ಜೇನುಗೂಡು ಮತ್ತು ಆರೋಗ್ಯ ವರ್ಧನೆಗೆ ಸಹಾಯಕವಾಗಿರುವಂಥ ಒಂದು ಕೃತಿ ಸಂಜೀವಿನಿ ಕೃತಿಯ ಬಿಡುಗಡೆ ಇದೀಗ ಮುಖ್ಯ ಅತಿಥಿಗಳಿಂದ. ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕವಾಗಿ ನಿಮ್ಮ ಅಭಿನಂದನೆಯ ಪ್ರೋತ್ಸಾಹದ ಚಪ್ಪಾಳೆಯ ಮೂಲಕವಾಗಿ ಈ ಕೃತಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ವಿನಂತಿಸಿಕೊಳ್ತೇನೆ. ಚಪ್ಪಾಳೆ ಆರೋಗ್ಯಕ್ಕೆ ಒಳ್ಳೆಯದೇ. ಇನ್ನು ಸ್ವಲ್ಪ ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ಅವರಿಗೂ ಕೂಡ ಅದು ಪ್ರೋತ್ಸಾಹ. ಶ್ರೀನಿವಾಸರೇ ಬನ್ನಿ. ಅಲ್ಲಿ ತಗೊಂಬನ್ನಿ, ಅಲ್ಲಿ ಬ್ಯಾಗಲ್ಲಿ ಪಪ್ಪ ಈ ಒಬ್ಬರಿಗೆ
ಈಗ ಲೋಕಾರ್ಪಣೆ ಕಾರ್ಯಕ್ರಮ ಆಯಿತು. ಆದರೆ ಈ ಪುಸ್ತಕ ನಾನು ಬರೆದದ್ದಾದರೆ ಅದನ್ನು ಅಂದದ ಪುಟಗಳೊಂದಿಗೆ, ಚಂದದ ಪುಟದೊಂದಿಗೆ ಮುದ್ರಿಸಿದ್ದು ಶ್ರೀಯುತ ಶ್ರೀನಿವಾಸರವರು. ಇವರ ಪ್ರಾಮಾಣಿಕತನ ಮತ್ತು ಆತ್ಮೀಯತೆಯ ಬಗ್ಗೆ ಎಷ್ಟು ನುಡಿಗಳನ್ನಾಡಿದರೂ ಸಾಲದು. ಅವರು ನನ್ನ ಅಕ್ಕ ಅಂತಲೇ ಕರೆಯೋದು, ನಾನು ಅವ್ರನ್ನ ಸಹೋದರ ಅಂತ ಹೇಳೋದು. ಅದಕ್ಕೆ ಇವತ್ತು ಬರಲ್ಲ ಅಂದರು, ನೀವು ನಿಮ್ಮ ಅಕ್ಕನ ಕಾರ್ಯಕ್ರಮಕ್ಕೆ ಯಾಕೆ ಬರಲ್ಲ ಅಂದೆ. ಅದಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸರ್, ತುಂಬ ಖುಷಿ ಆಯಿತು. ನಿಮಗೆ ಸ್ವಾಗತ. ಜೇನುಗೂಡು ಮತ್ತು ಸಂಜೀವಿನಿ ಕೃತಿಯನ್ನು ಬಿಡುಗಡೆ ಮಾಡಿರುವಂತಹ ಗಣ್ಯರಿಗೆ ಧನ್ಯವಾದಗಳು. ಮನುಷ್ಯನಿಗೆ ಆರೋಗ್ಯ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತು ಮತ್ತೊಂದಿಲ್ಲ ಅಂತ ಅನಿಸುತ್ತೆ. ನಿಜವಾಗ್ಲೂ ಕೂಡ ಆರೋಗ್ಯ ಸಿರಿಯೇ ತುಂಬ ಮಹತ್ವಪೂರ್ಣವಾಗಿರುವಂಥದ್ದು, ಎಲ್ಲರಿಗೂ ಕೂಡ ಮುಖ್ಯ ಆಗುವಂಥದ್ದು. ಹಾಗೆಯೇ ದೇಹಕ್ಕೆ ತಿಂಡಿ ತಿನಿಸುಗಳು ಎಲ್ಲ ಬೇಕು. ಮನಸ್ಸಿಗೊಂದಷ್ಟು ಕಲೆ, ಸಾಹಿತ್ಯ, ಸಂಸ್ಕೃತಿ, ಮನೋರಂಜನೆ ಎಲ್ಲ ಇದ್ದರೆ ಮಾತ್ರ ಮನಸ್ಸಿಗೆ ಉಲ್ಲಾಸ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಾಹಿತ್ಯ ಚಟುವಟಿಕೆಗಳಿಗೆ ಒಂದು ಸುಂದರವಾಗಿರುವಂತಹ ವೇದಿಕೆಯನ್ನು ನಿರ್ಮಿಸಿ ಸಾಹಿತ್ಯಾಸಕ್ತರನ್ನ ಒಂದು ಕಡೆ ಬೆಸೆಯುವಂತೆ ಮಾಡುವಂಥ ಕಾರ್ಯ ಮಾಡ್ತಾ ಇರುವಂಥವರು ಈ ಮಾತಿನ ಮನೆಯ ಒಡೆಯರಾಗಿರುವಂಥ ಶ್ರೀಯುತ ರಾಸು ವೆಂಕಟೇಶ್ ಸರ್ ಅವರು. ಈಗ ಬರಹಗಾರರು, ಕನ್ನಡ ಪರ ಚಿಂತಕರು ಆಗಿರುವಂಥ ಶ್ರೀಯುತ ರಾಸು ವೆಂಕಟೇಶ್ ಸರ್ ಅವರು ಸಂಜೀವಿನಿ ಪುಸ್ತಕವನ್ನು ಕುರಿತು ಮಾತನಾಡಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮಾತಿನ ಮನೆಯ ಸ್ಥೂಲ ಪರಿಚಯವನ್ನು ಈಗಾಗಲೇ ಮಾಡಿಕೊಟ್ಟೆ. ಇವತ್ತು ನಮ್ಮ ಆತ್ಮೀಯರಾದಂತಹ ಗಿರಿಜಾ ದೇಶಪಾಂಡೆಯವರ 2 ಕೃತಿಗಳು ಲೋಕಾರ್ಪಣೆ. ಸಂಜೀವಿನಿ ಹಾಗೂ ಜೇನುಗೂಡು ಅನ್ನುವಂಥ 2 ಕೃತಿಗಳು ಇವತ್ತು ಲೋಕಾರ್ಪಣೆ ಆಗಿದೆ. ಈ ಲೇಖನಗಳನ್ನ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ, ಪತ್ರಿಕೆಗಳಲ್ಲಿ ಬರಿತಾ ಇದ್ದಾಗ ಅದನ್ನು ಫಾಲೋ ಮಾಡ್ತಾ ಇದ್ದೆ, ಅನುಸರಿಸ್ತಾ ಇದ್ದೆ. ಬಹಳ ಜನ ಅವರ ಅಭಿಮಾನಿಗಳು ಹೇಳಿದಂತೆ ಅವರು ಅದೆಲ್ಲವನ್ನು ಸಂಸ್ಕರಿಸಿ ಒಂದು ಪುಸ್ತಕವನ್ನು ಹೊರತಂದರು. ಸಂಜೀವಿನಿ ಅನ್ನೋ ಪುಸ್ತಕ, ಅದ್ರ ಬಗ್ಗೆ ಒಂದು 2 ಮಾತು ಹೇಳಿ ಇಷ್ಟಪಡ್ತೇನೆ. ಅದು ಹೆಸರೇ ಹೇಳುತ್ತೆ, ಸಂಜೀವಿನಿ ಅಂತಂದರೆ ಮದ್ದು, ಕಾಯಿಲೆಗಳಿಗೆ ಮದ್ದು. ಸೊ ಯಾವ್ಯಾವ ಕಾಯಿಲೆಗಳಿಗೆ ಏನೇನು ಮನೆ ಮದ್ದು ಇದೆ ಅನ್ನೋದನ್ನು ನಮ್ಮ ಗಿರಿಜಾ ದೇಶಪಾಂಡೆಯವರು ಸ್ಥೂಲವಾಗಿ ಬಟ್ ಆ ವಿಷಯವನ್ನು ವಿಸ್ತಾರವಾಗಿ ಬರೆದಿದ್ದಾರೆ. ಲೇಖನಗಳು ಚೊಕ್ಕದಾಗಿದ್ದರೂ ಅದರಲ್ಲಿರ್ತಕ್ಕಂಥ ಮಾಹಿತಿ ವಿಶಾಲವಾಗಿದೆ. ಮನೆಯಲ್ಲಿ ಏನೇನು ಐಟಮ್ಗಳು ಮನೇಲಿ ಸಿಗುತ್ತೆ ಅದನ್ನೇ ಬಳಸಿ ನಾವು ಯಾವ್ಯಾವ ರೀತಿ ಕಾಯಿಲೆಗಳನ್ನ ಬಗೆಹರಿಸ್ಕೊಳ್ಬೋದು, ಯಾವ ರೀತಿ ನಾವು ವೈದ್ಯರಿಂದ ದೂರ ಇರಬಹುದು ಅನ್ನೋ ಒಂದು ಅಂಶವನ್ನು ಇಲ್ಲಿ ಗಿರಿಜಾ ದೇಶಪಾಂಡೆಯವರು ವಿಸ್ತಾರವಾಗಿ ಬಂದಿದ್ದಾರೆ. ಅಡುಗೆ ಮನೆಯಲ್ಲಿ ಜೀರಿಗೆ, ಮೆಣಸು, ಏನೇನಿರುತ್ತೆ, ತರಕಾರಿಗಳು ಏನೇನಿರುತ್ತೆ, ಆ ತರಕಾರಿಗಳು ಕೂಡ ನಮ್ಮ ದೇಹಕ್ಕೆ ಆಹಾರದೊಂದಿಗೆ ಮದ್ದಾಗಿ ಕೂಡ ಕೆಲಸ ಮಾಡುತ್ತೆ ಅನ್ನೋ ಒಂದು ವಿಷಯವನ್ನು ಇಲ್ಲಿ ಅವರು ವಿವರಿಸಿದ್ದಾರೆ. ನಾವು ಈ ಗಿರಿಜಾ ದೇಶಪಾಂಡೆಯವ್ರನ್ನ ಒಬ್ಬ ಸಾಹಿತಿಯಾಗಿ ಕಂಡರೂ ಕೂಡ ಸಾಹಿತ್ಯದಲ್ಲಿ ಇತರರಂತೆ ಅವರು ಕತೆ, ಕಾದಂಬರಿಗಳತ್ತ ತಮ್ಮ ಗಮನವನ್ನು ಹರಿಸಲಿಲ್ಲ. ಅದನ್ನೇ ನಾನು ಅವರಿಗೆ ಕೊಟ್ಟಂಥ ಮುನ್ನುಡಿಯಲ್ಲಿ ಬರೆದಿದ್ದೆ. ಬದುಕಲು ಬರಹವೋ, ಬರಹದ ಬದುಕೋ ತಿಳಿಯದ ಸಂದಿಗ್ಧತೆ ಇಂದಿನ ಬರಹಗಾರರಲ್ಲಿ ಇರುವುದು ಸತ್ಯ. ಬರಹ ಎಂದು ಪ್ರವೃತ್ತಿಯಾಗಿದೆ. ತನಗೆ ತಿಳಿದ ಮಾಹಿತಿಯನ್ನು, ಜ್ಞಾನವನ್ನು ಇತರರಿಗೂ ತಿಳಿಸಬೇಕೆಂಬ ತವಕ ಇಂದಿನ ಬರಹಗಾರರಿದೆ. ಈ ಸಾಲಿನಲ್ಲಿ ಶ್ರೀಮತಿ ಗಿರಿಜಾ ದೇಶಪಾಂಡೆಯವರು ನಮ್ಮ ಕಣ್ಣ ಮುಂದೆ ನಿಲ್ಲುತ್ತಾರೆ. ಗಿರಿಜಾ ದೇಶಪಾಂಡೆಯವರ ಬರಹಗಳು ಬಹು ಆವರಿತ ಕತೆ, ಕವನಗಳ, ಕಾದಂಬರಿಗಳ ಆಚಿನವು.
ಅವರ ಬಹುಪಾಲು ಬರಹಗಳು ದೇಹದ ಆರೋಗ್ಯ, ಸೌಂದರ್ಯ ರಕ್ಷಣೆಗಳ ಕುರಿತಾದವು. ಮನುಷ್ಯನಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಸೌಂದರ್ಯದ ರಕ್ಷಣೆ. ಈ ನಿಟ್ಟಿನಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ಲೇಖನಗಳನ್ನು ನಾಡಿನ ವಿವಿಧ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ಮನೆಯಲ್ಲೇ ಸಿಗುವ ದಿನಬಳಕೆ ವಸ್ತುಗಳಿಂದ, ತರಕಾರಿಗಳಿಂದ, ಹೂವುಗಳಿಂದ ಹೇಗೆ ನಮ್ಮ ಆರೋಗ್ಯವನ್ನು ಮತ್ತು ಸೌಂದರ್ಯವನ್ನು ವೃದ್ಧಿಸಿಕೊಳ್ಳಬಹುದು ಎಂಬುದನ್ನು ಅಷ್ಟೇ ಆಪ್ತವಾಗಿ ವಿವರಿಸಿದ್ದಾರೆ ವಿಜಯ ದೇಶಪಾಂಡೆ. ಈಗಾಗಲೇ ತಿಳಿದಿರುವಂತೆ ಅವರು ಕನ್ನಡ ಸಾಹಿತ್ಯದಲ್ಲಿ ಪದವೀಧರರಾಗಿದ್ದಾರೆ. ಈಗಾಗಲೇ ಸಂವಾದಿನಿ ಅನ್ನೋ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ಈಗ 2 ಮತ್ತು 3ನೇ ಕೃತಿಯನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಇವರಿಂದ ಇನ್ನಷ್ಟು ಮತ್ತಷ್ಟು ಸಾಹಿತ್ಯಿಕ ಕೃತಿಗಳು ಹೊರಬರಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿರುವಂಥ ಸಾಂಬಾರ್ ಬಟ್ಲು ಒಂದೇ ನಮ್ಮ ದೈಹಿಕವಾಗಿರುವಂಥ, ಮಾನಸಿಕವಾಗಿರುವಂಥ ಆರೋಗ್ಯಕ್ಕೆ ಬೇಕಾಗಿರುವಂಥ ಎಲ್ಲ ಅಂಶಗಳು ಕೂಡ ಅದರಲ್ಲಿ ಅಡಕವಾಗಿರುತ್ತೆ. ಅಂಥ ಮಾಹಿತಿಯನ್ನು ಗಿರಿಜಾ ದೇಶಪಾಂಡೆ ಅವರು ಬರೆದಿದ್ದಾರೆ. ಮತ್ತು ಆ ಕೃತಿ ಎಷ್ಟು ಮುಖ್ಯವಾಗಿರುವಂಥದ್ದು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡಿರುವಂಥ ಶ್ರೀಯುತ ರಾಸು ವೆಂಕಟೇಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಅವಿಭಕ್ತ ಕುಟುಂಬ ಅನ್ನುವಂಥದ್ದು ಬಹುಶಃ ನನಗನ್ಸುತ್ತೆ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ತುಂಬ ಒಳ್ಳೆಯ ಮಾದರಿ ಮತ್ತು ಒಂದು ಶಿಕ್ಷಣ ಸಂಸ್ಥೆ ಇದ್ದ ಹಾಗೆ ಅಂತ ಅನಿಸುತ್ತೆ. ಒಬ್ಬ ಅವಿಭಕ್ತ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಬೆಳೆದ್ರೆ ಬಹುಶಃ ಅವನಿಗೆ ಎಲ್ಲ ಸತ್ಯ, ಪ್ರಾಮಾಣಿಕತೆ, ವಿಧೇಯತೆ, ವಿನಯ ಭಾವನೆ ಎಲ್ಲ ಥರದ ವ್ಯಕ್ತಿತ್ವ ವಿಕಸನಕ್ಕೂ ಕೂಡ ಅದು ನಾಂದಿಯಾಗುತ್ತೆ. ಆದರೆ ಇತ್ತೀಚೆಗೆ ನಾನಾ ಕಾರಣಗಳಿಂದ ಅಂತ ಹೇಳ್ತಾ ಇದ್ದೀನಿ, ಕಾರಣಗಳು ಬಹಳಷ್ಟಿದೆ, ಈ ಅವಿಭಕ್ತ ಕುಟುಂಬಗಳು ಮರೆಯಾಗ್ತಾ ಇದೆ. ಏಕೆಂದರೆ ಎಂಥ ಮಟ್ಟಿಗೆ ಬಂದಿದೆ ಅಂದರೆ ಗಂಡ ಹೆಂಡತಿ ಒಂದು ಮಗು ಒಟ್ಟಿಗಿದ್ದಾರೆ ಅಂದರೆ ಅದೇ ಅವಿಭಕ್ತ ಕುಟುಂಬ ಅನ್ನುವಷ್ಟು ಮಟ್ಟಿಗೆ ನಾವಿವತ್ತು ಅಂತ ಒಂದು ಕಲ್ಪನೆಯಲ್ಲಿದ್ದೀವಿ. ಒಂದು ಸೂರಿನಡಿ 50-60 ಜನ ಇದ್ದು ಬದುಕ್ತಾ ಇದ್ರು, ಎಷ್ಟು ಸಂಭ್ರಮದಿಂದ ಇರ್ತಾ ಇದ್ರು, ಅವೆಲ್ಲವೂ ಕೂಡ ಮರೆಯಾಗ್ತಾ ಇದೆ. ಆದರೆ ಇವೆಲ್ಲ ನಾವು ಕೃತಿಯಲ್ಲಿ ನೋಡಿ ತಿಳ್ಕೊಂಡಾದ್ರೂ ಕೂಡ ಅಂಥ ಅವಿಭಕ್ತ ಕುಟುಂಬ ಮತ್ತೆ ಮನುಷ್ಯತ್ವ, ಮಾನವೀಯತೆ, ಪ್ರೀತಿ, ವಿಶ್ವಾಸ ಎಲ್ಲವೂ ಕೂಡ ವಾಪಸ್ಸು ಬರೋದಕ್ಕೆ ಒಂದು ಕಾರಣ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಅವಿಭಕ್ತ ಕುಟುಂಬದಲ್ಲಿಯೇ ಬಾಳಿ ಬದುಕಿದ ಲೇಖಕಿ ಅಲ್ಲಿಯ ಒಂದೊಂದು ಅನುಭವದ ಕಥನವನ್ನು ಕೂಡ ನಮಗೆ ಉಣಬಡಿಸಿದ್ದಾರೆ. ಅಂಥ ಒಂದು ಕೃತಿಯೇ ಜೇನುಗೂಡು. ಈ ಜೇನುಗೂಡು ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಇವತ್ತಿನ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಯುತ ಅರುಣ್ ಕುಮಾರ್ ಹಾಬು ಸರ್ ಅವರನ್ನು ವಿನಂತಿಸ್ಕೊಳ್ತಾ ಇದ್ದೀನಿ. ಇಂದಿನ ಈ ಆತ್ಮೀಯ ಸಮಾರಂಭದಲ್ಲಿ ನನ್ನನ್ನು ಒಂದು ರೀತಿಯ ಆಕಸ್ಮಿಕ ಅತಿಥಿಗಳನ್ನಾಗಿ ಶ್ರೀಮತಿ ಗಿರಿಜಾ ದೇಶಪಾಂಡೆ ಅವರು ಮಾಡಿದ್ದಾರೆ. ಗಿರಿಜಾ ದೇಶಪಾಂಡೆಯವ್ರನ್ನ ನಾನು ನೋಡ್ತಾ ಇದ್ದೀನಿ 1ನೇ ಬಾರಿ, ಆದರೆ ಅದು ಪ್ರತ್ಯಕ್ಷವಾಗಿ ಮಾತ್ರ. ಫೇಸ್ಬುಕ್ಕಿನ ಮೂಲಕ, ಮುಖಪುಟದ ಮೂಲಕ ನಾವು ಪರಸ್ಪರ ಪರಿಚಯ ಮಾಡಿಕೊಂಡ್ವಿ. ಅವರ ಸಾಹಿತ್ಯ ಕೃತಿಗಳನ್ನು, ಅವರ ಅನೇಕ ಅಂಕಣ ಬರೆಹಗಳನ್ನು, ಕೆಲವಷ್ಟು ಈ ಆರೋಗ್ಯ ಸಲಹೆಗಳ ಕುರಿತು ಲೇಖನಗಳನ್ನು, ವ್ಯಕ್ತಿಗಳ ಕುರಿತು ಲೇಖನಗಳನ್ನು ನಾನು ಓದಿದಾಗ ನನಗೆ ಅನಿಸ್ತು, ನಾನು ಒಂದು ಸ್ವಲ್ಪ ಪ್ರತಿಕ್ರಿಯೆ ಕೊಡೋಣ ಈ ವಿಷಯದಲ್ಲಿ ಅಂತ ಸುಮ್ಮನೆ ಒಂದು ಪ್ರತಿಕ್ರಿಯೆ ಕೊಟ್ಟೆ. ಅಲ್ಲಿಂದ ಆತ್ಮೀಯತೆ ಆರಂಭ ಆಗುತ್ತೆ. ಪ್ರತಿನಿತ್ಯ ಅವರು ಬರುವಂಥ ಲೇಖನಗಳಿಗೆ ನಾನು ಬಿಟ್ಟು ಬಿಡದೆ ಸ್ಪಂದನೆ ಮಾಡ್ತಾ ಇದ್ದೇನೆ. ಅದು ಇವತ್ತು ಆ ಆತ್ಮೀಯತೆ ಏನು ಬೆಳೆದಿದೆ, ಇವತ್ತು ನನಗೆ ಇಲ್ಲಿವರೆಗೆ ಕರೆದಿದೆ. 2 ಪುಸ್ತಕಗಳನ್ನು ನಾನು ಇವತ್ತು ಬಿಡುಗಡೆ ಮಾಡಿದ್ದೀನಿ. ಭಾಳ ಸಂತೋಷ ವಿಷಯ. ಕೃತಿಗಳನ್ನು ಬಿಡುಗಡೆ ಮಾಡುವುದು ಒಂದು ಅಪರೂಪದ ಮತ್ತು ಮಹತ್ವದ ಸಂಗತಿಯಾಗಿದೆ. ಮನುಷ್ಯ ಅಸ್ತಿತ್ವಕ್ಕಾಗಿ ಹೋರಾಡ್ತಾ ಇರ್ತಾನೆ. ಆ ಅಸ್ತಿತ್ವವನ್ನು ತೋರಿಸೋ ಸಲುವಾಗಿ ಅಕ್ಷರಗಳನ್ನು ಪ್ರಯೋಗ ಮಾಡ್ತಾರೆ. ಅಸ್ತಿತ್ವ ಮತ್ತು ಅಕ್ಷರಗಳು ಒಂದಕ್ಕೊಂದು ಹೊಂದಾಣಿಕೆ ಆಗಿರ್ತಾರೆ ನಾವು. ಸೊ ನಮ್ಮ ಅಸ್ತಿತ್ವವನ್ನು ಅಕ್ಷರಗಳ ಮೂಲಕ ತೋರಿಸುವಂಥ ಪ್ರಯತ್ನ
ಈ ಪುಸ್ತಕಗಳು. ಜೇನುಗೂಡು ಪುಸ್ತಕವನ್ನು ಅವರು ಬರೆದು ನನಗೆ ಕಳಿಸಿದಾಗ ಅದೇ ಅಂಕಣಗಳಾಗಿ ಬಂದಿದ್ದು ಲೇಖನಗಳಿಗೂ ಕಳಿಸಾಕ ನಾನು ಓದಿದೆ. ಆತ್ಮೀಯತೆ ಕಾಣ್ತಾ ಇತ್ತು. ಅಂದಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬ ಬಹಳ ಆತ್ಮೀಯವಾದಂಥ ಕುಟುಂಬ ಇರ್ತಾ ಇತ್ತು. ಅಣ್ಣ ತಮ್ಮಂದಿರೆಲ್ಲ ಒಂದೇ ಮನೆಯಲ್ಲಿ ವಾಸವಾಗಿ ಯಾರು ಪರಸ್ಪರ ದ್ವೇಷಗಳಿಲ್ಲದೆ ಪ್ರೀತಿಯಿಂದ ಬದುಕ್ತಾ ಇದ್ರು. ಮನೆಯ ಯಜಮಾನ ಇರ್ತಾ ಇದ್ದ. ಆ ತಮ್ಮಂದಿರೆಲ್ಲ ಯಜಮಾನರ ಮಾತುಗಳನ್ನು ಕೇಳ್ಕೊಳ್ತಾ ಪ್ರೀತಿಯಿಂದಾಗಿ ಅವರ ಜೊತೆ ಬಾಳ್ತಾ ಇದ್ರು. ದೊಡ್ಡ ಕುಟುಂಬ. ಇನ್ನೂ ಕೂಡ ಕೆಲವು ಅವಿಭಕ್ತ ಕುಟುಂಬಗಳು ಇದ್ದಾವೆ, ಅಸ್ತಿತ್ವದಲ್ಲಿದ್ದಾವೆ. ಬಹುಶಃ ಧಾರವಾಡ ಜಿಲ್ಲೆ ಲೋಕಾಪುರ ಅಂತ ಒಂದು ಊರಿದೆ, ಅಲ್ಲಿ ಒಂದು ಕುಟುಂಬ ಇದೆ. ಸದಸ್ಯರ ಸಂಖ್ಯೆ 120 ಸಂಖ್ಯೆತ. ಇವತ್ತು ಕೂಡ ಅವರು, ನಾನು ಹೋಗಿದ್ದೇನೆ, ಅದ್ರ ಬಗ್ಗೆ ಲೇಖನ ಕೂಡ ಬರೆದಿದ್ದೇನೆ ನಾನು ನಿಜಾಮಣಿಯಲ್ಲಿ. ಅದು ಹೋದಾಗ ಅವರು ಊಟಕ್ಕೆ ಕೊಡ್ತಿದ್ರು, ಅವ್ರ ಜೊತೆ ನಾನು ಕೊಡ್ತೇವೆ ಊಟಕ್ಕೆ. 120 ಜನರು ಅವರಲ್ಲಿ ಹೆಣ್ಮಕ್ಳನ್ನು ಬಿಟ್ಟು ಉಳಿದವರೆಲ್ಲ ಸಾಲ ಕೂತಾಗ ಎಂಥ ಸಂತೋಷವಾದ ಭಾವನೆ ನೋಡ್ತಾ ಇದ್ದಾರೆ ಅಂತಂದರೆ, ಇಂಥ ಒಟ್ಟು ಕುಟುಂಬ ಇದ್ದರೆ ನಾವು ಎಷ್ಟು ಚೆನ್ನಾಗಿ ಬಾಳಬಹುದಲ್ಲ ಅಂತ. ಅದು ಜೇನುಗೂಡು. ಆ ಥರ ಜೇನು ಅಲ್ಲಿ ಇರುವಂಥ ಹುಡುಗರೆಲ್ಲ ಒಂದು ಹುಟ್ಟಿನಲ್ಲಿ ಬದುಕ್ತಾ ಇರುವಂಥ ಜೇನುಗಳನ್ನು ಸ್ಫುರಿಸ್ತಾ ಇರುವಂಥ ಒಂದು ಕುಟುಂಬ. ಆದರೆ ಕಾಲಕ್ರಮೇಣ ಈ ಅವಿಭಕ್ತ ಕುಟುಂಬ ಅಂತ ಹೇಳೋದು ಛಿದ್ರ ಆಗ್ತಾ ಇದೆ. ಕುಟುಂಬಗಳೆಲ್ಲ ಚಿಕ್ಕದಾಗ್ತಾ ಇದ್ದಾವೆ. ನಾವು ಬಹಳ ಮೈಕ್ರೋದಿಂದ ಮ್ಯಾಕ್ರೋ ಅಂತ ಹೇಳ್ತೇವೆ, ಹಾಗೆ ಚಿಕ್ಕ ಮೈಕ್ರೋ ಆಗ್ತಾ ಬಹಳ ಚಿಕ್ಕದಾಗ್ತಾ ಇದೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಇಷ್ಟು ಬಿಟ್ಟರೆ ಬೇರೆ ಯಾವ ಭಾವನೆಗಳೇ ಮೂಡ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಇವತ್ತೆಲ್ಲ ಆ ಆಧುನಿಕ ಓಗದಲ್ಲಿ ನಾವೆಲ್ಲ ಸ್ವಲ್ಪ ಭಾವನೆಗಳನ್ನು ಕಳ್ಕೊಳ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ಅಂದರೆ ಆ ಇಮೋಷನ್ಸ್ ಅಂತ ಹೇಳ್ತಾರೆ, ಮನುಷ್ಯ ಸಂಬಂಧಗಳಿರುವಂಥ ಒಂದು ಆತ್ಮೀಯ ಭಾವನೆ, ಅಂತರಾಳದ ಚಿಲುಮೆಯಾಗಿ ಮೂಡುವಂಥ ಪ್ರೀತಿ, ಪ್ರೇಮ, ಇವ್ಯಾವುದೂ ಇವತ್ತು ಜೀವಂತವಾಗಿಲ್ಲ ಅಂತ ನನ್ನ ಭಾವನೆ. ಇದಕ್ಕೆ ಕಾರಣಗಳು ಅನೇಕ ಇರಬಹುದು. ಇಂದಿನ ಆಧುನಿಕ ಸೌಕರ್ಯಗಳು, ಇಂದು ಮೊಬೈಲ್ಗಳು ಬಂದಿದ್ದಾವೆ. ನಾವು ನೇರವಾಗಿ ಮಾತಾಡೋ ಅವಶ್ಯಕತೆ, ನಾವು ನೇರವಾಗಿ ಭೇಟಿಯಾಗುವ ಅಗತ್ಯನೇ ಇಲ್ಲ. ಈಗ ಏನಿದ್ರೂ ಪರೋಕ್ಷವಾಗಿ ಇದೆ, ಫೇಸ್ಬುಕ್ಗಳ ಮೂಲಕ, ಮೊಬೈಲ್ಗಳ ಮೂಲಕ. ನಾವೆಲ್ಲ ಆ ಕಾಲದಲ್ಲಿ ಹೇಗೆ ಮಾತಾಡ್ತೇವೆ, ಏನೇ ಕಾರ್ಯಕ್ರಮ ಇದ್ರೂ ವೈಯಕ್ತಿಕವಾಗಿ ಹೋಗಿ ನಾವು ಮಾತಾಡ್ತಾ ಇದ್ದೀವಿ, ವೈಯಕ್ತಿಕವಾಗಿ ಸೇರ್ತಾ ಇದ್ದೀವಿ. ದೂರವಾಣಿ ಬಂತು, ಫೋನಲ್ಲಿ ಮಾತಾಡಿ ಶುರು ಮಾಡಿದ್ವಿ, ಸ್ಥಿರ ದೂರವಾಣಿ. ಆವಾಗ ಅದು ನಾನು ಇಂಥವ್ರು ಮಾತಾಡ್ತಾ ಇದ್ದೇನೆ, ಚೆನ್ನಾಗಿದ್ದೀರಾ, ನೀವು ಹೇಗಿದ್ದೀರಾ, ಈ ಮಾತುಗಳು ಇರ್ತಾ ಇದ್ವಿ. ಈಗ ಬಂತು ಮೊಬೈಲ್ ಬಂದಿದೆಯಲ್ಲ, ನಾವಲ್ಲಿ ಹೇಗಿದ್ದೀರಾ ಕೇಳುವಂಥ ಪ್ರಶ್ನೆಗಳೇ ಇಲ್ಲ ಇಲ್ಲಿ. ಯಾಕಂದರೆ ಹೆಸರು ಬಂದ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ ಯಾರು ಅಂತ. ನಮಗೆ ಒಮ್ಮೆಲೆ ನಮ್ಮ ಮಾತುಗಳನ್ನ ಆರಂಭ ಮಾಡ್ಬಿಡ್ತೀವಿ. ಆತ್ಮೀಯತೆ ಇಲ್ಲ. ನಮ್ಮ ಮಾತುಗಳು ಮೊಬೈಲ್ನಲ್ಲಿ ಹೇಗಿರ್ತಾವೆ ಅಂತಂದರೆ, ಆ ಆಗಿನ ಕಾಲದ ಒಂದು ಆತ್ಮೀಯತೆ ಇವತ್ತು ಕಾಣ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಹಳೆಯ ನೆನಪುಗಳನ್ನು ಇಂದಿನ ಜನರೇಷನ್ಗೆ, ಇಂದಿನ ಜನತೆಗೆ ನಾವು ತಿಳಿಸುವಂಥ ಅಗತ್ಯ ಇವತ್ತಿದೆ. ಮೊದಲೆಲ್ಲ ಕಾವ್ಯ, ಸಾಹಿತ್ಯ, ನಾಟಕ, ಕಾದಂಬರಿಗಳು ಬರ್ತಾ ಇವೆ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ಬೋದು, ಆತ್ಮಕಥೆಗಳ ಒಂದು ಸರಣಿಯೇ ಬರ್ತಾ ಇದೆ. ಪ್ರತಿಯೊಬ್ಬರು ತಮ್ಮ ಜೀವನದ ಅನುಭವಗಳನ್ನು ಆತ್ಮಕಥೆಗಳ ಮೂಲಕ ಅದನ್ನು ಪ್ರಕಟಪಡಿಸ್ತಾ ಇದ್ದಾರೆ. ಅವರ ಅನುಭವಗಳು ಇತರರಿಗೆ ತಿಳಿಬೇಕು ಅಂತ. ಏಕೆಂತಂದರೆ ಇಂದಿನ ಜನಾಂಗಕ್ಕೆ ನಮ್ಮ ಅನುಭವ ಅವ್ರಿಗೆ ಪ್ರತ್ಯಕ್ಷವಾಗಿ ಗೊತ್ತಿರೋದಿಲ್ಲ. ನಮ್ಗೆ ಅನುಭವ ಬರ್ತದೆ. ನಾವು ನಮ್ಮ ಹಳೆಯ ಅನುಭವಗಳನ್ನು ಹೇಳಿಕ್ಕೆ ಹೋದಾಗ, ನಾನು ಇಷ್ಟು ಕಷ್ಟಪಟ್ಟೆ, ಇಷ್ಟು ಓದಿಕ್ಕಿದೆ, ಬೀದಿ ದೀಪದ ಕೆಳಗೆ ಓದಿದೆ, ಹಾಗೆ ಹೀಗೆ ಅಂತ ನಾವು ಹೇಳ್ಕೊಳ್ಳುವಾಗ ನಮ್ಮ ಮಕ್ಕಳು ಅದನ್ನು ಕೇಳ್ಕೊಳ್ಳಿದ್ದೆ ಯಾರಾಗೋದಿಲ್ಲ. ಯಾಕಂದರೆ ಅವರ ಹಳೆಯ ಕಥೆಗಳು ಅಂತ ಕೇಳ್ಕೊಳ್ಳಿದ್ದೆ ಯಾರಾಗೋದಿಲ್ಲ. ಯಾಕಂತಂದರೆ ಅವರಿಗೆ ಪ್ರಥಮವಾದಂಥ ಅಥವಾ ಪ್ರತ್ಯಕ್ಷವಾದಂಥ ಅನುಭವ ಇರೋದಿಲ್ಲ. ಅವರಿಗೆ ಯಾವ ಕಷ್ಟಗಳು ನೋಡಿರೋದಿಲ್ಲ. ಯಾಕಂದರೆ ನಾವು ಕೂಡ ಅದನ್ನೇ ಮಾಡಿರ್ತೀವಿ. ನಾನು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರದು. ಅವ್ರಿಗೆ ಯಾವ ಕಷ್ಟಗಳು ನಾವು ಕೊಡೋದಿಲ್ಲ. ಆದ್ದರಿಂದ ನಾವು ಪಟ್ಟ ಕಷ್ಟ ಅವ್ರು ಮರ್ತು ಬಿಡ್ತಾರೆ. ನಾವು ಏನಾದರೂ ಹೇಳಿಕ್ಕೆ ಹೋದರೆ ಅದೆಲ್ಲ ಗೊತ್ತೇ ಇರೋದಿಲ್ಲ. ಆ ಸ್ಪಂದನೆ ಅವರಿಗೆ ಬರೋದಿಲ್ಲ. ಇಂಥ ಕಾಲದಲ್ಲಿ ನಾವು ಪಟ್ಟಂತಹ ಕಷ್ಟಗಳು, ನಾವು ಅನುಸರಿಸಿದಂಥ ಆದರ್ಶ ಮಾರ್ಗಗಳು ಜನರಿಗೆ ತಿಳಿಬೇಕಾಗಿದೆ. ಅದರ ಮೂಲಕವಾಗಿ ಅಸ್ತಿತ್ವವನ್ನು ತೋರಿಸುವ, ನಮ್ಮ ಅಸ್ತಿತ್ವ, ನಮ್ಮ ಆದರ್ಶಗಳ ಅಸ್ತಿತ್ವವನ್ನು ತೋರಿಸುವ ಸಲುವಾಗಿ ಆತ್ಮಕಥನಗಳು ಈಗ ಬರ್ತಾ ಇದ್ದಾರೆ. ಬಹುತೇಕ ಲೇಖಕರುಗಳು, ಬಹುತೇಕ ಸಾಹಿತಿಗಳು, ಬಹುತೇಕ ದೊಡ್ಡ ಜನರು ಇವತ್ತು ಆತ್ಮಕಥೆಗಳು ಬರೀತಾ ಇದ್ದಾರೆ.
ಅನೇಕ ನೋಡಿದೆ. ಈಗ ಆಡಾಡ್ತಾ ಆಯುಷ್ಯ ಯಾರು ಗೊತ್ತಿರಬೇಕಲ್ಲ, ಗಿರೀಶ್ ಕಾರ್ನಾಡ್ ಅವರು ಆಡಾಡ್ತಾ ಆಯುಷ್ಯ ತಮ್ಮ ಜೀವನವನ್ನು ಪೂರ್ತಿ ತೆರೆದಿಟ್ಟಿದ್ದಾರೆ, ಓಪನ್ ಆಗಿಟ್ಟಿದ್ದಾರೆ. ಅಲ್ಲಿ ಯಾವುದೋ ಮುಚ್ಚುಮರೆ ಮಾಡಿದ್ದಾರೆ. ಆದರೆ ಅವರು ಮಾಡಿದಂಥ ಸಾಧನೆಗಳು ಕೂಡ ಅಲ್ಲಿ ಪ್ರಕಟಗೊಂಡಿದ್ದಾರೆ. ಇಷ್ಟು ಯಾವ ರೀತಿಯಾಗಿ ಅವರು ಈ ಜ್ಞಾನಪೀಠ ಪ್ರಶಸ್ತಿವರೆಗೆ ದೊಡ್ಡ ದೊಡ್ಡ ಸ್ಥಾನಗಳನ್ನು ಗಳಿಸಲು ಹೋದರು, ಅವೆಲ್ಲ ಕೂಡ ನಮ್ಮ ಪುಸ್ತಕದಲ್ಲಿ ಪ್ರಕಟವಾಗಿದೆ. ಈ ರೀತಿಯಾಗಿ ಇವತ್ತು ಅನೇಕ ಜನರು ಆತ್ಮಕಥೆಗಳನ್ನು ಬರೀತಾ ಇದ್ದಾರೆ. ಈ ಆತ್ಮಕಥೆಗಳಲ್ಲಿ ನನಗೆ ಇವರು ಪರಿಚಯ ಆದಾಗ ನಾನು ಕೂಡ ಬರೆದಿದ್ದೀನಿ, ನೀವು ದಯವಿಟ್ಟು ಓದಿ, ನನಗೆ ಮುಂದಡಿ ಬರೆಯಿರಿ ಅಂತ ಹೇಳಿದೆ. ನಾನು ಓದಿದೆ. ಹಾನಗಲ್ ನನಗೆ ಭಾಳ ಆತ್ಮೀಯ. ಯಾಕೆಂತಂದರೆ ನನ್ನ ಬಹುತೇಕ ಕಾರ್ಯಕ್ಷೇತ್ರ ಧಾರವಾಡ ಜಿಲ್ಲೆ, ಅವಿಭಜಿತ ಧಾರವಾಡದಲ್ಲಿ. ಆಗ ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ ಮತ್ತು ಧಾರವಾಡ ಮೂರು ಒಂದೇ ಆಗಿಬಿಟ್ಟಿದೆ. 18 ತಾಲೂಕುಗಳ ಒಂದು ಜಿಲ್ಲೆ. ಹಾನಗಲ್ಲಿಂದ ನಾನು ಮೇಲಿನ ಮೇಲೆ ಹೋಗ್ತಾ ಇದ್ದೆ. ಹಾವೇರಿ, ಹಾನಗಲ್ಲು, ಹಿರೇಕೆರೂರು, ರಾಣೆಬೆನ್ನೂರು, ಇವುಗಳೆಲ್ಲ ನಾನು ಪ್ರತ್ಯಕ್ಷವಾಗಿ ಹೋಗಿ ಅಲ್ಲಿಯ ರಾಜಕೀಯ ಸ್ಥಿತಿಗತಿಗಳು, ಅಲ್ಲಿಯ ಅನೇಕ ಸಾಮಾಜಿಕ ಪರಂಪರೆಗಳು, ಜಾನಪದ ಸಂಪ್ರದಾಯಗಳು, ಇವುಗಳನ್ನೆಲ್ಲ ನಾನು ಅಧ್ಯಯನ ಮಾಡಿಕೊಂಡು ನಾನು ಲೇಖನಕ್ಕೆ ಬರ್ತೀನಿ. ಅನೇಕ ಲೇಖನಗಳು ಪ್ರಕಟಾಗಿದೆ. ಅಂಥ ಸಂದರ್ಭದಲ್ಲಿ ಹಾನಗಲ್ ಮತ್ತೊಂದು ಏನಂತಂದರೆ ಉತ್ತರ ಕನ್ನಡ ಜಿಲ್ಲೆಗೆ ಭಾಳ ಹತ್ತಿರ. ಉತ್ತರ ಕನ್ನಡ ಭಾಳ ಹತ್ತಿರ. ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಂಪ್ರದಾಯ. ನಾನು ಉತ್ತರ ಕನ್ನಡ ಜಿಲ್ಲೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಸೊ ಉತ್ತರ ಕನ್ನಡ ಜಿಲ್ಲೆ ಇರೋದ್ರಿಂದ ನನಗೆ ಅದು ಆತ್ಮೀಯ. ಅಲ್ಲಿಯೂ ಕೂಡ ಸ್ವಲ್ಪ ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡಿನ ಕೆಲವು ಹೊಳಹುಗಳು ಕಾಣ್ತಾ ಇದ್ದಾವೆ ಹಾನಗಲ್. ಈ ರೀತಿಯಾಗಿ ನನಗೆ ನೋಡಿದಾಗ ಹಾನಗಲ್ ಅಂದ ಕೂಡಲೇ ಅದು ನೋಡಿದೆ, ಓದಿದೆ. ಜೋಶಿ ಕುಟುಂಬದ ಒಂದು ಕಥಾನಕ, ಅವಿಭಕ್ತ ಕುಟುಂಬ, ಸಂಪ್ರದಾಯಸ್ಥ ಕುಟುಂಬ, ಆಗಿನ ಕಾಲದಲ್ಲಿ ಅನುಸರಿಸುವಂಥ ಅನೇಕ ಧಾರ್ಮಿಕ ಸಂಪ್ರದಾಯಗಳನ್ನು ಅನುಸರಿಸಿ ಬೆಳೆದಂಥ ಕುಟುಂಬದಲ್ಲಿ ವೇದಾಧ್ಯಯನ ಎಲ್ಲ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅಂಥ ಕುಟುಂಬದಲ್ಲಿ ಹುಟ್ಟಿದಂಥ 9 ಮಕ್ಕಳಲ್ಲಿ ಇದೊಂದು ಕುಸುಮ, ಗಿರಿರಾಜ್ ದೇಶಪಾಂಡೆ. ಗಿರಿರಾಜ್ ದೇಶಪಾಂಡೆ ಅವರು ಅದರಲ್ಲಿ ಹೋಗಿ ಬಹಳ ಕಷ್ಟಪಟ್ಟು ಕಲಿತು ಸ್ನಾತಕೋತ್ತರ ಪದವಿ ಕೂಡ ಮಾಡಿದರು. ಆ ಕಾಲದಲ್ಲಿ ಹೆಣ್ಮಕ್ಳು ದೂರ ಹೋಗೋದಂತಂದರೆ ಭಾಳ ಕಷ್ಟ ಇತ್ತು, ಕಳಿಸ್ತಿರ್ಲಿಲ್ಲ. ಯಾಕಂತಂದರೆ ಹೆಣ್ಮಕ್ಳು ದೂರ ಹೋಗೋದ್ರೆ ಕಷ್ಟ ಆಗ್ತದೆ. ಎರಡನೇದಾಗಿ ಅಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳನ್ನ ಆದಷ್ಟು ಬೇಗ ಮದುವೆ ಮಾಡಿ ಕಳಿಸ್ಬಿಡೋದಿಲ್ಲ. ಆ ಭಾವನೆ ಈಗಲೂ ಕೂಡ ಇರ್ಬೋದು, ಗೊತ್ತಿಲ್ಲ ಪ್ರಿಯ ಪಾಲಕರಲ್ಲಿ. ಮಗಳು ಹುಟ್ಟಿದ ಕೂಡಲೇ ಯಾವಾಗ ನಾವು ಮದುವೆ ಮಾಡಿ ಕೈ ತೊಗೊಂಡ್ಬಿಡ್ತೀವಿ ಅಂತ ಹೇಳೋದು ಭಾವನೆ. ಆ ಕಾಲದಲ್ಲಿ ಮದುವೆ ಮಾಡಬೇಕು ಅಂತ ಮದುವೆ ಮಾಡಿದ್ವಿ. ಘಟನೆಗಳು ಬೇರೆ ಬೇರೆ ನಾನು ವಿವರಣವಾಗಿ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿದರು. ದೊಡ್ಡ ಆಘಾತ, ಜೀವನದಲ್ಲಿ ಒಂದು ದೊಡ್ಡ ಆಘಾತ. ಯಾವ ಸಂದರ್ಭದಲ್ಲಿ ಅವರು ಸಂತೋಷವಾದಂಥ ಬಾಳನ್ನು ಬಾಳಬೇಕಿತ್ತೋ, ಆ ಸಂತೋಷದ ಉದ್ಯಮದಲ್ಲಿ ಇರಬೇಕಾಗಿತ್ತು, ಆ ಸಂದರ್ಭದಲ್ಲಿ ಎಲ್ಲವೂ ಕಳ್ಕೊಂಡ್ಬಿಟ್ಟು. ಆದರೆ ಅವರಿಗೆ 2 ಮಕ್ಕಳು, ಒಂದು ಮಗಳು, ಕಾರ್ತಿಕ್ ಒಬ್ಬ, ಕೀರ್ತಿ ಒಬ್ಬ. ಒಳ್ಳೆ ಚೆನ್ನಾಗಿದ್ದಾರೆ ಅಂತ ನಾನು ಕಥೆಯ ಮೂಲಕ ತಿಳ್ಕೊಂಡಿದ್ದೇನೆ. ಅವರು ಹೇಳ್ತಾ ಇರ್ತಾರೆ, ಫೋನಲ್ಲಿ ನಾನು ಮಾತಾಡುವಾಗ ತನ್ನ ಮಕ್ಕಳ ಬಗ್ಗೆ ಅವರು ಹೇಳ್ತಾ ಇರ್ತಾರೆ. ಹೇಳಿದ್ದೀನಿ, ಒಳ್ಳೆಯ ಕುಟುಂಬ, ಆತ್ಮೀಯವಾಗಿದ್ದಾರೆ. ಅಂಥ ಕಷ್ಟ ನಷ್ಟಗಳನ್ನು ಎದುರಿಸಿ ಬಂದಂಥ ಈ ಗಿರಿರಾಜ್ ದೇಶಪಾಂಡೆ ಅವರ ಒಂದು ಕಥಾನಕ ಇನ್ನೊಬ್ಬರಿಗೆ ಮಾದರಿಯಾಗಬೇಕು ಅಂತ ಅನೇಕ ಕಷ್ಟಗಳು. ನನ್ನ ಕಷ್ಟಗಳು ನಾನು ಬಂದಿದ್ದೆ, ಅವರು ಓದಿದ್ದಾರೆ ನಮಗೆಲ್ಲ. ನಾನು ಹೇಗೆ ಮೇಲೆ ಬಂದಿದ್ದೇನೆ. ಪ್ರತಿಯೊಬ್ಬರ ಜೀವನದಲ್ಲಿ ಏರುಪೇರುಗಳು ಸಹಜ. ಯಾರಲ್ಲೂ ಏರುಪೇರುಗಳಿಲ್ಲ ಅಂತಿಲ್ಲ, ಯಾರು ಕಷ್ಟಗಳಿಲ್ಲ ಅಂತಿಲ್ಲ. ಕಷ್ಟಗಳಿಲ್ಲದ ಮನೆ ಕಾಣದೇ ಇಲ್ಲ ಅಂತ ಅಂದ್ಕೊಂಡು ಎಲ್ಲ ಸುಖವೇ ಇದ್ದರೆ ಕಷ್ಟಗಳು ತಿಳಿದು ಅರ್ಥನೇ ಇರ್ತಿರಲಿಲ್ಲ. ಎಲ್ಲವೂ ಕಷ್ಟಗಳಿದ್ದರೆ ಸುಖಕ್ಕೂ ಅರ್ಥ ಇರ್ತಿರಲಿಲ್ಲ. ಕಷ್ಟ ಸುಖಗಳು ಬರೋದೇ ಸಹಜ. ಆ ಏರುಪೇರುಗಳಲ್ಲಿ ಕೆಲವು ಸಾರಿ ನಾಟಕೀಯ ಅಥವಾ ಆಘಾತಕಾರಿ ಬದಲಾವಣೆಗಳು ಕೂಡ ಆಗ್ತವೆ. ಆ ಆಘಾತಕಾರಿ ಬದಲಾವಣೆಗಳು ನಮ್ಮ ಜೀವನಕ್ಕೆ ಒಂದು ಹೊಸ ಮಾರ್ಗವನ್ನು ಪ್ರಕಟಿಸ್ತವೆ. ಇಂಥ ಒಂದು ದೃಷ್ಟಿಯಲ್ಲಿ ನಾನು ಇದನ್ನು ಓದಿ ಸಂಪೂರ್ಣವಾಗಿ ಸಮಗ್ರವಾಗಿ ಓದಿ ನಾನು ಇದಕ್ಕೆ ಮುನ್ನುಡಿ ಬರೆದು ಅವರಿಗೆ ಕಳಿಸಿದ್ದೇನೆ. ಇವತ್ತು ಕೂಡ ನಿಮ್ಮ ಕೈಯಲ್ಲಿ ಇದೆ. ಇಂಥ ಒಂದು ಸಮಾರಂಭದಲ್ಲಿ ನನಗೆ ಭಾಗವಹಿಸಲು ಭಾಳ ಸಂತೋಷವಾಗ್ತಾ ಇದೆ. ಈ 2 ಕೃತಿಗಳು ಬಹಳ ಜನ ಓದುಗರಿಗೆ ತಲುಪಲಿ. ಒಬ್ಬರಿಗೆ ಕೆಲವೇ ಜನರಿಗೆಲ್ಲ ಭಾಳ ಓದುಗರಿಗೆ ತಲುಪಲಿ. ಯಾಕಂದರೆ ಓದುವ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಓದ್ತೀನಿ. ನಾನು ಭಾಳ ಭಾಳ ಓದ್ತಾ ಇದ್ದೇನೆ. ಓದುವ ಸಂಸ್ಕೃತಿ ಕಡಿಮೆ ಆದರೆ ನಮ್ಮ ಜ್ಞಾನ ಸಂಸ್ಕೃತಿಯು ಕಡಿಮೆ ಆಗುತ್ತೆ ಅಂತ ಒಂದು ಭಾವನೆ ನನ್ನಲ್ಲಿ. ಓದಬೇಕು, ತಿಳ್ಕೊಳ್ಬೇಕು.
ಅರಿಯಬೇಕು, ಜ್ಞಾನವನ್ನು ಪಡಿಬೇಕು ಅಂತ ಹೇಳುವಂಥ ಒಂದು ಉತ್ಕಟ ಇಚ್ಛೆ ನಮ್ಮಲ್ಲಿ ಇರುವಾಗ ನಮ್ಮ ಸಮಾಜವು ಕೂಡ ಉದ್ಧಾರ ಆಗ್ತವೆ. ಆ ದೃಷ್ಟಿಯಲ್ಲಿ ಇಂಥ ಪುಸ್ತಕಗಳನ್ನು ಓದಿ ನಾವೆಲ್ಲರೂ ಒಂದು ಒಳ್ಳೆಯ ಸಮಾಜ ರಚನೆಗೆ ನಾವು ಕೈ ಜೋಡಿಸೋಣ ಅಂತ ಹೇಳಿ ನನಗೆ ಈ ಅವಕಾಶ ಕೊಟ್ಟಂಥ ಶ್ರೀಮತಿ ಗಿರಿಜಾ ದೇಶಪಾಂಡೆಯವರಿಗೂ, ಈಗ ತಾನೇ ನನ್ನ ಪರಿಚಯ ಆಯಿತು ರಾಸು ಅವರು ಮಾತಿನ ಮನೆ, ನಾನು ಯಾಕೋ ಅವ್ರು ಮಾತಿನ ಮನೆ ಅಂದ ಕೂಡಲೇ ನಾನು ಮಾತಾಡಬೇಕು ಅಂತ ಆಯಿತು. ಮಾತಿನ ಮನೆ ಮಾತಾಡದೇ ಇದ್ದರೆ ತಪ್ಪಾಗಬೇಕು, ಮಾತಾಡಲೇಬೇಕು. ಯಾಕಂದರೆ ಮಾತಿನ ಮನೆಯಲ್ಲಿ ಮಾತೇ ಮುಖ್ಯ, ಆ ಮಾತಿನ ಹೂರಣವೂ ಅಷ್ಟೇ ಮುಖ್ಯ. ಅಂಥ ಹೂರಣ ಹೊಂದಿದಂಥ ಮಾತಿನ ಮನೆ ಅವ್ರು ಹೇಳಿದರು. ಈಗಾಗಲೇ 30 ಕಾರ್ಯಕ್ರಮ ಮಾಡಿದೆ ಅಂತ ಹೇಳಿದರು. ಬಹಳ ಅದ್ಭುತವಾದಂಥ ಕಾರ್ಯಕ್ರಮ, ರಚನಾತ್ಮಕ ಕಾರ್ಯಕ್ರಮಗಳು, ಜನರಿಗೆ ಪ್ರಯೋಜನವಾದ ಕಾರ್ಯಕ್ರಮಗಳು, ಜನರನ್ನು ಚಿಂತನೆಗೆ ಹಚ್ಚುವಂಥ ಕಾರ್ಯಕ್ರಮಗಳು ಅವ್ರು ಮಾಡ್ತಾ ಇದ್ದಾರೆ. ರಾಸು ಅವರು ಪರಿಚಯ ಆಗಿದ್ದು ಭಾಳ ಖುಷಿ ಆಯಿತು, ತುಂಬ ಸಂತೋಷ. ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಗಿರಿಜಾ ದೇಶಪಾಂಡೆ ಅವರ ಕುಟುಂಬವನ್ನು ನೋಡಿದಾಗಾಯಿತು, ಅದು ಒಂದು ಸಂತೋಷದ ಸಂಗತಿ. ಆಮೇಲೆ ಅನೇಕ ನಮ್ಮ ಮಹಾನ್ ಜೀವನದಲ್ಲಿ ಸಾಧನೆ ಮಾಡಿದಂಥ ಕೆಲವರು ಬಂದಿದ್ದಾರೆ, ಅವರ ಪರಿಚಯ ನನಗಿಲ್ಲ. ಆದರೂ ಕೂಡ ಅವರು ಹೇಳಿದರು, ಟಿ ವಿ ಇದರೊಳಗೆ ಕೆಲಸ ಮಾಡುವಂಥವರು ಶೈಲಜಾ ಅವರು ಹಾಗೆ ಕೆಲವರು ಬಂದಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಕೂಡಿ ಬಾಳುವುದರಲ್ಲಿ ಸ್ವರ್ಗ ಸುಖವಿದೆ ಎನ್ನುವಂಥ ಕೆಲವು ಅವಿಭಕ್ತ ಕುಟುಂಬಗಳನ್ನು ಉದಾಹರಣೆ ನೀಡುತ್ತಾ, ಆತ್ಮಕಥೆಯ ಅನುಭವದೊಂದಿಗೆ ಇಂದಿನ ಜನಾಂಗಕ್ಕೆ ಮಾನವೀಯ ಮೌಲ್ಯಗಳನ್ನು ಬಿತ್ತೋದಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸ್ತಾ, ಓದುಗರಿಗೆ ಇಂತಹ ಪುಸ್ತಕಗಳನ್ನು ಓದಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕಾರಣವಾಗುವಂಥ ಕೃತಿಯನ್ನು ಬರೆದಿರುವಂಥ ಶ್ರೀಮತಿ ಗಿರಿಜಾ ಎಸ್ ದೇಶಪಾಂಡೆ ಅವರಿಗೆ ಶುಭವನ್ನು ಕೋರಿ ಮಾತನಾಡಿರುವಂಥ ಶ್ರೀಯುತ ಅರುಣ್ ಕುಮಾರ್ ಹಾಗೂ ಸರ್ ಅವರಿಗೆ ವಂದನೆಗಳು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅನೇಕ ಅಡ್ಡಿ ಆತಂಕಗಳು, ತೊಂದರೆ ತಾಪತ್ರಯಗಳು ಸಾಮಾನ್ಯವಾಗಿ ಬಂದೇ ಬರುತ್ತೆ. ಆದರೂ ಏನನ್ನಾದರೂ ಸಾಧನೆ ಮಾಡಲೇಬೇಕು ಅನ್ನುವಂಥ ಛಲ ಇದ್ದಾಗ ಅದನ್ನೆಲ್ಲ ಮೆಟ್ಟಿ ನಿಂತು ಏನೋ ಒಂದು ಸಾಧನೆ ಮಾಡುವ ಕಡೆಗೆ ಗಮನವನ್ನು ಹರಿಸಿದಾಗ ಅದು ಖಂಡಿತ ಸಾಧ್ಯ ಆಗುತ್ತೆ. ಇಂಥ ಒಂದು ಪುಸ್ತಕಗಳನ್ನ ರಚನೆ ಮಾಡಬೇಕಾದ್ರೆ ಕೆಲವು ತೊಂದರೆ ತಾಪತ್ರಯಗಳಾಗಿರ್ಬೋದು ಅಥವಾ ಅವರಿಗೆ ಆಗಿರುವಂಥ ಕೆಲವು ಅನುಭವಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಕು ಅಂದ್ಬಿಟ್ಟು ಹೇಳಿ ಕೃತಿಯ ಲೇಖಕಿಯಾಗಿರುವಂಥ ಶ್ರೀಮತಿ ಗಿರಿಜಾ ಎಸ್ ದೇಶಪಾಂಡೆ ಅವರನ್ನು ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕೃತಿಗಳಾದ ಮೊದಲನೇದು ಸಂವಾದಿನಿ, ಅದು 32 ವಿವಿಧ ರಂಗದಲ್ಲಿ ಸಾಧನೆಗೈದ ಮಹಿಳೆಯರ ಲೇಖನಗಳನ್ನು, ಅಂದರೆ ಸಂಯುಕ್ತ ಕರ್ನಾಟಕ ನನಗೊಂದು ವೇದಿಕೆಯನ್ನು ಕಲ್ಪಿಸ್ತು ಅಂತ ಹೇಳಬೇಕು. ಯಾಕೆಂದರೆ ನನಗೆ ಮೊದಲು ನಾನು ಬರೀತಾ ಇರಲಿಲ್ಲ, ಬರೀ ಓದ್ತಾ ಇದ್ದೆ ಅಷ್ಟೇ, ಬರೀತಾ ಇರಲಿಲ್ಲ. ಆದರೆ 2013ರಲ್ಲಿ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಕನ್ನಡದ ಶಿಕ್ಷಕಿಯಾಗಿ 15 ವರ್ಷ ಸೇವೆ ಮಾಡಿದೆ, ಖಾಸಗಿ ಶಾಲೆಗಳಲ್ಲಿ ಕೆಲಸವನ್ನು ಮಾಡಿದೆ. ಆಗ ನನ್ನ ಸಹಪಾಠಿ ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಅವರು ಬಂದಿದ್ದರು, ಒಂದು ಸಭೆಗೆ ಬಂದಿದ್ದರು. ಆವಾಗ ನನಗೆ ಅನೇಕ ಸಾಹಿತಿಗಳ ಪರಿಚಯ ಆಯಿತು. ಸರ್ಜು ಕಾಟ್ಕರು, ರಾಮಕೃಷ್ಣ ಮರಾಠೆ, ಆವಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು, ಎಲ್ಲರ ಪರಿಚಯನೂ ಮಾಡಿಸಿದ್ದಾಯಿತು ಸರ್ಜು. ಮಾಡಿಸಿ ಇವಳು ನನ್ನ ಸಹಪಾಠಿ, ಇವಳು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇದ್ಲು ಸರ್, ಸ್ನಾತಕೋತ್ತರ ಪದವೀಧರೆ ಇವಳು ಅಂತ ಹೇಳಿದ್ರು, ಪರಿಚಯ ಮಾಡಿಕೊಟ್ರು. ಆವಾಗ ಸರ್ಜು ಅಂದರು, ನನಗಿಂತ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗೆದಿದೆಯಲ್ಲ ಮೀರಾ ನೀನು. ನನ್ನ ತಾಯಿ ಮನೇಲಿ ನನ್ನ ಮೀರಾ ಹೆಸರು. ಮೀರಾ, ನೀವು ಒಳ್ಳೆ ಮಾರ್ಕ್ಸ್ ತೆಗೆದಿದೆಯಲ್ಲ, ನೀನು ಯಾಕೆ ಬರೀಬಾರ್ದು, ಸಾಹಿತ್ಯ ಯಾಕೆ ನೀನು ಸಾಹಿತ್ಯದಲ್ಲಿ ತೊಡಗಿಸ್ಕೋಬಾರ್ದು ಅಂತ ಒಂದು ಹೇಳಿದಾಗ, ನಾನು ಮೊದಲನೇದಾಗಿ ಗೆಳೆಯ ಅನ್ನೋ ಒಂದು ಕವನವನ್ನು ಬರೆದೆ. ಸರ್ಜುನ್ ಮೇಲೇ ಗೆಳೆಯ ಅನ್ನೋ ಒಂದು ಕವನವನ್ನು ಬರೆದೆ. ಆ ಕವನ ನಂದು ಸಂಯುಕ್ತ ಕರ್ನಾಟಕದಲ್ಲಿ ಪ್ರಕಟವಾಯಿತು. ಪ್ರಕಟ ಆದಾಗ ನನಗೆ ಅಷ್ಟು ಖುಷಿಯಾದದ್ದು ಅಷ್ಟಿಷ್ಟಲ್ಲ. ನನ್ನ ಮಗನ ಮುಂದೆ ಹೇಳಿದೆ, ನೋಡೋ ನನ್ನ ಕವನ ಬಂದಿದೆ ಪೇಪರಲ್ಲಿ, ನನ್ನ ಮಗಳು ಮಗನ ಮುಂದೆ.
ನನ್ನ ಮಗಳ ಮುಂದೂ ಅಷ್ಟೇ ನಾನು ಏನು ಬರೆದಿದ್ದೀನಿ ಅವಳ ಫೇಸ್ಬುಕ್ಕಲ್ಲಿ ಬರೀತೀನಿ ನಾನು, ಇದು ವಾಟ್ಸಪ್ ಇದರಲ್ಲಿ, ಅಮ್ಮ ಏನೋ ಬರೆದಿದೆಯಲ್ಲ ಅಂತಾಳೆ. ಆಮೇಲೆ ಅದನ್ನು ತಿದ್ದಿ ಕಳಿಸ್ತಾಳೆ ಅವಳು, ನಾನು ಪ್ಯಾರಾ ಮಾಡಿದೆ, ಅಮ್ಮ ಏನಮ್ಮ ಪ್ಯಾರಾಗ್ರಾಫ್ ಮಾಡಿಲ್ವಲ್ಲ. ಮಗನೂ ಅಷ್ಟೇ, ಏನು ಬರೆದಿಯಮ್ಮ ಅಂತ ಕೇಳ್ತಿರ್ತಾನೆ. ಆ ರೀತಿ ಮನೆಯಲ್ಲಿ ನನಗೆ ಒಂದು ಸ್ಫೂರ್ತಿ ಮತ್ತು ನನ್ನ ಸಹಪಾಠಿಗಳ ಸ್ಫೂರ್ತಿ. ಮತ್ತು ಈ ಜೇನುಗೂಡು ಬರೆಯೋದಕ್ಕೂ ಅಷ್ಟೇ, ನನ್ನ ಸಹಪಾಠಿ ಡಾಕ್ಟರ್ PK ಖಂಡೋಬಾ ಅಂತ ಹೇಳಿ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ರೀಡರ್ ಆಗಿ ಕೆಲಸ ಮಾಡ್ತಾ ಇದ್ದ. ಈಗ ಬೆಂಗಳೂರಲ್ಲೇ ಬಂದಿದ್ದಾರೆ. ಅವರು ಹಲವಾರು ಪುಸ್ತಕಗಳು ಬಂದಿದ್ದಾರೆ. ಬರಬೇಕಿತ್ತು, ಯಾಕೋ ಬರಲಿಲ್ಲ. ಅವರು ಮೀರಾ ನಿನ್ನ ಆತ್ಮಚರಿತ್ರೆ ಬರೀ ಅಂತ ಒಂದು ನನಗೆ ವಿಚಾರ ಹೇಳ್ದ. ಆವಾಗ ನಾನು ಯಾಕೋ ನನಗೆ ಹೌದು ಬರಿಬೋದಲ್ಲ, ನನ್ನ ಆತ್ಮಚರಿತ್ರೆ ನಾನು ಯಾಕೆ ಬರಿಬಾರ್ದು ಅಂತ ಹೇಳಿ ನಾನು ಶುರು ಮಾಡಿದೆ. ಫಸ್ಟ್ ಒಂದು ಅಂಕಣ ಬರೆದೆ. ನನ್ನ ಹಾನಗಲ್ಲಿನ ನೆನಪು. ನಾನು ಸುಮಾರು PUC ಮಾಡಿದ್ದು ನಾನು ಹಾನಗಲ್ಲಲ್ಲಿ ನಮ್ಮ ದೊಡ್ಡಪ್ಪಂದರು, ಅಂದ್ರೆ ನಮ್ಮ ಮನೆ ತುಂಬ ಜನ, ಈಗ ನಮ್ಮ ಅಣ್ಣ ಬಂದಿದ್ದಾರೆ, ನಮ್ಮ ಅಣ್ಣಂದ್ರೆ ಇಬ್ಬರು ಬಂದಿದ್ದಾರೆ, ಅವ್ರ ಜೊತೆನೇ ಇದ್ದು ನಾವು PUCಯಲ್ಲಿ ನಮ್ಮ ಮನೇಲಿ ಒಂದು 25 ಜನ. ಅವಾಗ ಆ 25 ಜನದ ಮಧ್ಯನೂ ನಾವು ಓದ್ತಾ ಇದ್ವಿ, ಎಲ್ಲರೂ ಓದ್ತಾ ಇದ್ವಿ, ಮತ್ತೆ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ವಿ. ನಮ್ಮ ಅಣ್ಣಂದ್ರೆ ಗ್ರಾಜುಯೇಷನ್ ಮುಗಿಸಿದ್ರು, ಒಬ್ಬ ಡಾಕ್ಟರ್ ಆದ. ಹೀಗೆ ಕೆಲವು ಅಂದರೆ ನಾವು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅನ್ನೋ ಭೇದ ಇರಲಿಲ್ಲ ನಮಗೆ. ನಾವು ಒಂದೇ ಮನೆ ಥರ ಇದ್ವಿ, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ವಿ, ಒಟ್ಟಿಗೆ ಮಾತಾಡಿಕೊಂಡು ಕಾಲ ಕಳೀತಾ ಇದ್ವಿ, ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಅದೊಂದು ರೀತಿ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಅದು. ಆಮೇಲೆ ನಮ್ಮ ಅಜ್ಜಿ ಅಜ್ಜನ ವಾತ್ಸಲ್ಯ, ನಮ್ಮ ತಾಯಿಯವರ ತಂದೆ ತಾಯಿ ವಾತ್ಸಲ್ಯ, ಅವನ್ನೆಲ್ಲ ನಾವು ಕಂಡಿದ್ದೀವಿ. ಈಗಿನ ಮಕ್ಕಳಿಗೆ ನನ್ನ ಮಗ ಯಾವಾಗಾದ್ರೂ ಅಂತಿರ್ತಾನೆ, ಅಮ್ಮ ನಮ್ಮ ಅಜ್ಜ ಅಜ್ಜಿ ಇದ್ರೆ ನಾನು ಎಷ್ಟು ಚೆನ್ನಾಗಿ ಅವ್ರನ್ನೆಲ್ಲ ಓಡಾಡಿಸ್ಬೋದಾಗಿತ್ತು, ಪಾಪ ಫೀಲ್ ಮಾಡ್ಕೊತಾನೆ. ಆದರೆ ನಾನು ಅದನ್ನೆಲ್ಲ ಕಂಡೆ. ನಮ್ಮ ತಂದೆ ಪ್ರೀತಿ, ನಮ್ಮ ಅಜ್ಜ ಅಜ್ಜಿ ಪ್ರೀತಿ, ನಮ್ಮ ದೊಡ್ಡಪ್ಪಂದ್ರ ಪ್ರೀತಿ, ನಮ್ಮ ಎಲ್ಲ ಮನೆಯಲ್ಲಿ ಹಿರಿಯರು, ನಮ್ಮ ಸೋದರ ತಂದ್ರ ಪ್ರೀತಿ ಎಲ್ಲ ಕಂಡೆ ನಾನು. ಅದನ್ನೇ ತಗೊಂಡು ನಾನು ಜೇನುಗೂಡು ಅನ್ನೋ ಪುಸ್ತಕವನ್ನು ಮಾಡಿದೆ ನಾನು. ಆಮೇಲೆ ನಮ್ಮದು ಬ್ರಾಹ್ಮಣ ಕುಟುಂಬ, ಅಂದರೆ ವೈದಿಕ ಕುಟುಂಬ ನಮ್ಮದು. ಅಲ್ಲಿ ಹೋಮ ಹವನ ನಮ್ಮದು. ನಮ್ಮ ಅಜ್ಜ ವೇದ ಬ್ರಹ್ಮ ಅನ್ನಿಸ್ಕೊಂಡಿದ್ರು. ಎಷ್ಟೋ ಜನಕ್ಕೆ ವೇದಗಳ ಪಾಠ ಹೇಳ್ಕೊಡ್ತಾ ಇದ್ರು. ಈಗ ನಮ್ಮ ಅಣ್ಣ ಬಂದಿದ್ದಾನೆ, ಅವ್ರ ತಂದೆನೂ ಅಷ್ಟೇ ವೇದ ಬ್ರಹ್ಮರೇ. ಅವರು ಬಹಳ ಮಂತ್ರವನ್ನು ಎಲ್ಲ ತಿಳಿದವರಾಗಿದ್ದರು. ಅಂಥ ಕುಟುಂಬದಿಂದ ಬಂದವಳು ನಾನು. ನಮ್ಮ ತಂದೆ ಡಾಕ್ಟ್ರು, ಸಿಕ್ಕಾವಿಯಲ್ಲಿ ಡಾಕ್ಟ್ರು. ನಾವು ಸಿಕ್ಕಾವಿಯಲ್ಲೇ ಹೆಚ್ಚು ಹಂಗಲ್ಗೆ ಯಾವಾಗಾದ್ರೂ ಹೋಗ್ತಾ ಇದ್ವಿ. ಆದರೆ ಬೆಳೆದದ್ದೆಲ್ಲ ನಾವು ಇದು ಯಾವುದು ಸರ್ಕಾರಿ ಶಾಲೆಯಲ್ಲಿ ಓದಿದವರು, ಕನ್ನಡ ಮೀಡಿಯಂನಲ್ಲಿ ಓದಿದವರು. ಮುಂದೆ ಕನ್ನಡವನ್ನೇ ಒಂದು ಮುಖ್ಯ ವಿಷಯವನ್ನಾಗಿ ನಾನು ತೆಗೆದುಕೊಂಡೆ. ಹಾವೇರಿಗೆ ಬಂದೆ. ಹಾವೇರಿಯಲ್ಲಿ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಡಿಗ್ರಿ ಮಾಡಿದೆ. ಆವಾಗ ನಾನು ಯಾರು ತೆಗೆದೇ ಇರೋ ಮಾರ್ಕ್ಸನ್ನು ಅಂಕಗಳನ್ನು ನಾನು ಕನ್ನಡದಲ್ಲಿ ತೆಗೆದೆ. ನನಗೆ ಆವಾಗ 200ಕ್ಕೆ 126 ಅಂಕಗಳು ಬಂದಿದ್ದು. ಆವಾಗ ನಮ್ಮ ಪ್ರಿನ್ಸಿಪಾಲ್ ಹೇಳಿದ್ರು ನನಗೆ, ನೀ ಏನು ಚೆನ್ನಾಗಿ ಬರ್ತಿದ್ಯಾ ನೀನು ಪೇಪರ್ ನಿಂದು. ನಾನು ನೋಡಿದೆ ಕರೆಕ್ಷನ್ಗೆ ಹೋದಾಗ, ಇಂಥ ಅಂಕ ಯಾರೂ ತೆಗೆದಿರಲಿಲ್ಲ, ನೀನು ತೆಗೆದಿದ್ಯಾ, ನಿನಗೆ ಶುರುವಾಗಲಿ ಅಂತ ಹಾರೈಸಿದೆ. ಮುಂದೆ ನಮ್ಮ ತಂದೆಗಂದೆ ನಾನು, ಅಪ್ಪ ನಾವು ಓದಲ್ಲ ಮುಂದೆ ಅಂದೆ. ನಮ್ಮಪ್ಪ ತಾವೇ ಅಪ್ಲೈ ಮಾಡಿದರು ಇದಕ್ಕೆ, ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಮಾಡಿ ಸೀಟ್ ಸಿಕ್ಕಿದೆ, ಬಾ ನೀನು. ನಾನು ಗದಗಿಗೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ದೆ. ಬಾ ನೀನು ಸೀಟ್ ಸಿಕ್ಕಿದೆ ಬಾ ಅಂತ ಕರೆದು ಹೋಗಿ ಅಲ್ಲಿ ಇಂಟರ್ವ್ಯೂ ಕೊಟ್ಟು ನನ್ನ ಅಡ್ಮಿಷನ್ ಎಲ್ಲ ಅಪ್ಪ ನಿಂತು ಮಾಡಿಸಿದ್ರು. ಆ ಸ್ನಾತಕೋತ್ತರ ಪದವಿ ಆದಮೇಲೆ ನನ್ನ ಮದುವೆ ಆಯಿತು. ಮದುವೆ ಆಗಿ ಬಂದ ಮೇಲೆ ನನ್ನ ಮಗನ ನಾನು ಆವಾಗ 80ನೇ ಇಸ್ವಿಯಲ್ಲಿ ನಾನು B.Ed ಮಾಡಿದೆ. RV ಟೀಚರ್ಸ್ ಇನ್ಸ್ಟಿಟ್ಯೂಷನ್ನಿಂದ B.Ed ಮಾಡಿದೆ ನಾನು. ಈ ರೀತಿ ನನ್ನ ಶಿಕ್ಷಣ ಆಯಿತು. ಮುಂದೆ ನನ್ನ ಬರಹಗಳನ್ನು ಒಂದೊಂದೇ ಬರೆಯೋಕ್ಕೆ ಶುರು ಮಾಡಿದೆ. ಪತ್ರಿಕೆಗಳಲ್ಲಿ ಬರೋಕ್ಕೆ ಶುರು ಆದವು. ನನಗಾದ ಅಷ್ಟಿಷ್ಟು ಆನಂದ. ಆಮೇಲೆ 2,000 ಲೇಖನಗಳವರೆಗೂ ಬರೆದಿದ್ದೀನಿ. ಈಗಲೂ ವಾರಕ್ಕೆ ಒಂದು 5-6 ಲೇಖನ. ಏನು ಮೇಡಮ್, ನಮ್ಮ ಇವರೆಲ್ಲ ಹೇಳ್ತಾರೆ, ಖತರ್ನಾಕಾಗಿ ಬರೀತಿರಲ್ಲ ಮೇಡಮ್ ಅಂತ. ಅಂದರೆ ಅಷ್ಟು ಬರಹನ ನನಗೆ ಬರೀದೇ ಇದ್ರೆ ಏನೋ ಕೈ ಒಂಥರ ಆಗ್ತಾ ಇರುತ್ತೆ. ಒಟ್ಟು ವಾರದಲ್ಲಿ ಒಂದು 3-4 ಲೇಖನ ಬರೀತಾನೆ ಇರ್ತೀನಿ. ಒಂದು ವಿಷಯ ಸಿಕ್ಕರೆ ಸಾಕು. ನನ್ನ ಮೊಮ್ಮಗನೂ ಹೇಳ್ತಾನೆ, ನನ್ನ ಮಗಳ ಮಗ ಕುಶಲ್, ಅಜ್ಜಿಗೆ ಏನಾದರೂ ವಿಷಯ ಸಿಕ್ಬಿಟ್ರೆ ಆಯ್ತು, ಅದನ್ನು ಬರೆದೇ ಬಿಡ್ತಾರೆ ಅಂತಾನೆ. ಹಾಗೆ ಬರವಣಿಗೆಯನ್ನು ಮಾಡಿದೆ. ಅದ್ರ ತಕ್ಕನಾಗೆ ನಂದು ಸ್ವಲ್ಪ ಸಂವಾದಿನಿ ಪುಸ್ತಕ ನನಗೆ ಅಷ್ಟು ಯಾವುದು ಪರಿಚಯ ಇರಲಿಲ್ಲ.
ನನಗೆ ರಾಸು ಸರ್ ಪರಿಚಯ ಆಯಿತು, ಹನುಮಂತೇಶ್ ಕುಲಕರ್ಣಿ ಪರಿಚಯ ಆಯಿತು, ಡಾಕ್ಟರ್ ಶೈಲಜಾ ಶರ್ಮಾ ಪರಿಚಯ ಆಯಿತು, ವೀಣಾ ಅವ್ರದ್ದಾಯಿತು. ಆಮೇಲೆ ನನಗೆ ಎಲ್ಲದಕ್ಕಿಂತ ಹೆಚ್ಚು ನನಗೆ ಶ್ರೀನಿವಾಸ್ ಪುಸ್ತಕ ಮಾಡೋದು ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ನನ್ನಿಂದ ₹1 ತಗೊಳ್ದೆ ನನ್ನ ಪುಸ್ತಕ ಮಾಡಿಕೊಟ್ಟವರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಪುಸ್ತಕ, ನೀವೇ ನೋಡಿ ಅದನ್ನು. ಅದರ ಅಂದ, ಅದರ ಚಂದ, ಅದರ ಒಂದು ಮುಖಪುಟ ಮತ್ತು ಬೆನ್ನುಡಿ ಬರೆದಂಥ ಪದಗಳು ಎಲ್ಲ ಭಾಳ ಚೆನ್ನಾಗಿ ಮುದ್ರಿಸಿದ್ದಾರೆ. ಈಗ ಇನ್ನೂ 2 ಪುಸ್ತಕ ಕೊಟ್ಟಿದ್ದೀನಿ ಅವರಿಗೆ. ಒಂದು ಶಂಕರಾಚಾರ್ಯರು, ನನ್ನ ಗುರುಗಳಾದ, ನನ್ನ ಧರ್ಮ ಗುರುಗಳಾದ ಶಂಕರಾಚಾರ್ಯ. ನಮ್ಮ ತಂದೆ ಯಾವಾಗಲೂ ಹೇಳ್ತಾ ಇದ್ರು, ಫಸ್ಟು ಮನೆ ಕುಲದೇವ್ರನ್ನ ಮಾಡಬೇಕು, ಆಮೇಲೆ ಧರ್ಮಗುರುಗಳನ್ನ ಅನುಸರಿಸ್ಬೇಕು ಅಂತ. ಅದು ನನ್ನ ತಲೆಯಲ್ಲಿ ಭಾಳ ಇತ್ತು, ಶಂಕರಾಚಾರ್ಯ ಬಗ್ಗೆ ಏನಾದರೂ ಬರಿಬೇಕು. ಈಗಲೂ ನಾನು ಅದ್ವೈತ ಸಂಘದಿಂದ ಒಂದು ಪುಸ್ತಕ ಪ್ರಕಟ ಮಾಡ್ತಾರೆ. ಆ ಪುಸ್ತಕದಲ್ಲಿ ಪ್ರತಿ ತಿಂಗಳು ನಾನು ಲೇಖನ ತಗೋತಾರೆ ಅವರು. ನಾನು ಬರೀತೀನಿ, ಶಂಕರಾಚಾರ್ಯರ ಬಗ್ಗೆ ಬರೀತೀನಿ, ಬರೆದು ಕಳಿಸಿರ್ತೀನಿ. ಅದೇ ರೀತಿ ನಾನು ಶಿವಾನಂದ ಲಹರಿಯನ್ನು 100 ಶ್ಲೋಕಗಳನ್ನು ಅದಕ್ಕೆ ಕನ್ನಡ ರೂಪಾಂತರ ಮಾಡಿ ಅದಕ್ಕೆ ತಾತ್ಪರ್ಯವನ್ನು ಬರೆದು, ಮತ್ತು ಸೌಂದರ್ಯ ಲಹರಿ 100 ಶ್ಲೋಕಗಳನ್ನು ಅದರ ತಾತ್ಪರ್ಯ, ಅದರ ಅರ್ಥವನ್ನು ಬರೆದು ಆನಂದ ಶಂಕರ ಅಂತ ಪುಸ್ತಕ ಶ್ರೀನಿವಾಸ್ ಅವರಿಗೆ ಕೊಡೋಳಿದ್ದೀನಿ ಈಗ ಪ್ರಿಂಟಿಂಗಿಗೆ. ಅದೊಂದು. ಆಮೇಲೆ ಇನ್ನೊಂದು ಸಂಸ್ಕೃತಿ, ನಾವು ಆಚರಿಸುವ 68 ಹಬ್ಬಗಳು ಅಮಾವಾಸ್ಯೆ ಹುಣ್ಣಿಮೆಯಿಂದ ಹಿಡಿದು ಬರ್ತಿದ್ದೀವಿ. ಅವನು ಯಾವ ರೀತಿ ಆಚರಿಸ್ತೀವಿ, ಯಾವ ರೀತಿ ಆಚರಣೆ ತರ್ತೀವಿ ಅಂದರೆ ಮಕ್ಕಳಿಗೆಲ್ಲ ಗೊತ್ತಾಗಲಿ, ಹಬ್ಬಗಳ ಬಗ್ಗೆ ಎಲ್ಲ ಗೊತ್ತಾಗಲಿ ಅಂತ ಹೇಳಿ ಆ ಪುಸ್ತಕವನ್ನು ಶ್ರೀನಿವಾಸ್ ಅವ್ರಿಗೆ ಕೊಟ್ಟಿದ್ದೀನಿ ಈಗ ಪ್ರಿಂಟಿಂಗಿಗೆ. ಆ ರೀತಿ ನನ್ನ ಬರವಣಿಗೆ ಶುರುವಾಯಿತು. ಇನ್ನೂ ಒಂದು ಅಡಿಗೆ ಪುಸ್ತಕವನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ. ಶ್ರೀನಿವಾಸ್ ಸರ್ ಮುಂದಿನ ವರ್ಷ ಬರೀರಿ ಸರ್, ಬರೀರಿ ಮೇಡಮ್ ಅಂದರು. ಇನ್ನು ಶಾರದೆ ಆ ಶೃಂಗೇರಿ ಶಾರದೆ ಎಲ್ಲೆಲ್ಲಿ ನನ್ನ ಕರೆದೊಯ್ತಾಳೋ, ಯಾವ ರೀತಿ ಬರೆಸ್ತಾಳೋ ಗೊತ್ತಿಲ್ಲ. ಅವಳ ಆಶೀರ್ವಾದ ಸದಾ ನನ್ನ ಕುಟುಂಬದ ಮೇಲೆ, ನನ್ನ ಮೊಮ್ಮಕ್ಕಳ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಅನುಭವಗಳಿರುತ್ತೆ. ಆದರೆ ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳೋದಿಲ್ಲ, ಕೆಲವರು ಬರವಣಿಗೆ ಮೂಲಕ ದಾಖಲಿಸ್ತಾರೆ. ಆದರೆ ಈ ಬರವಣಿಗೆ ಮೂಲಕ ದಾಖಲಿಸಬೇಕು ಅಂದರೆ ನಮಗೆ ಪ್ರೋತ್ಸಾಹ ಕೊಡುವಂಥವ್ರು, ಬೆಂತಟ್ಟುವಂಥವ್ರು, ಸಹಕಾರ ನೀಡುವಂಥವ್ರು ತುಂಬ ಮುಖ್ಯ ಆಗುವಂಥದ್ದು. ಏಕೆಂದರೆ ಇದೊಂದು ಕಲೆ ಎಲ್ಲರನ್ನ ಕೈ ಬೀಸಿ ಕಲಿಯುತ್ತೆ, ಆದರೆ ಕೆಲವರನ್ನ ಮಾತ್ರ ಆರಿಸ್ಕೊಳ್ಳುತ್ತೆ. ಆದರೆ ಆರಿಸ್ಕೊಂಡಿರೋರಿಗೆ ಸಹಕಾರ, ಪ್ರೋತ್ಸಾಹ ಇದ್ದರೆ ಮಾತ್ರ ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಸಹಕಾರ, ಪ್ರೋತ್ಸಾಹ ಅವರಿಗೆ ಚೆನ್ನಾಗಿ ಸಿಕ್ಕಿದೆ. ನಿರಂತರವಾಗಿ ಹೀಗೆ ಸಿಗ್ತಾ ಇರಲಿ, ಇಂತಹ 100 ಕೃತಿಗಳನ್ನು ಅವರು ಬರೆಯುವಂತಾಗಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ನಿಮ್ಮ ಚಪ್ಪಾಳೆಯನ್ನು ಜೋರಾಗಿ ತಟ್ಟೋದ್ರ ಮೂಲಕವಾಗಿ ಅವರಿಗೆ ಹಾರೈಕೆ ಆಶೀರ್ವಾದ ಎಲ್ಲಿ ಅನ್ನೋದನ್ನು ಕೇಶ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಒಂದು ಹಂತ, ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಇವತ್ತಿನ ಈ ಆಪ್ತವಾಗಿರುವಂಥ ಒಂದು ಕಾರ್ಯಕ್ರಮಕ್ಕೆ ದೂರವಾಣಿ ಮತ್ತು ಫೇಸ್ಬುಕ್ ಮೂಲಕ ಪರಿಚಯ ಆದ್ರೂ ಕೂಡ ತುಂಬ ವಿಶ್ವಾಸ ಇಟ್ಟು ಆತ್ಮೀಯತೆಯಿಂದ ಬಂದು ತುಂಬ ಒಳ್ಳೆಯ ಮಾತುಗಳನ್ನಾಡಿ ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿರುವಂಥ ಇಂದಿನ ಮುಖ್ಯ ಅತಿಥಿಗಳಾಗಿರುವಂಥವರು ಹಿರಿಯ ಪತ್ರಕರ್ತರು, ಬರಹಗಾರರು ಆಗಿರುವಂಥ ಶ್ರೀಯುತ ಅರುಣ್ ಕುಮಾರ್ ಹಬ್ಬು ಸರ್ ಅವರಿಗೆ, ಹಾಗೂ ಅವರ ಶ್ರೀಮತಿ ಸುಮಾ ಮೇಡಮ್ ಅವರಿಗೆ, ಮತ್ತು ಮಗ ಕೂಡ 3 ಜನಕ್ಕೂ ಕೂಡ ಒಟ್ಟಿಗೆ ಗಿರಿಜಾ ದೇಶಪಾಂಡೆ ಅವರ ಕುಟುಂಬದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನನಗೆ ಇದೊಂದು ಮಾತಿನ ಮನೆ, ಮಾತಿನ ಅರಮನೆ ಅಂತಲೇ ಬೇಕಾದರೆ ಹೇಳ್ಬೋದು ಅಂತ ಅನಿಸುತ್ತೆ. ಯಾಕೆಂದರೆ ತುಂಬ ಆತ್ಮೀಯವಾಗಿರುವಂಥ ಒಂದು ವಾತಾವರಣ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಾರ್ಯಕ್ರಮ ಮಾಡಿ ದೊಂಬಿಯಾಗಿ ಒಂದಷ್ಟು ಜನ ಸೇರಿ, ಯಾರೂ ಪರಿಚಯ ಇಲ್ಲದೆ, ವಿಶ್ವಾಸ ಇಲ್ಲದೆ ಬಂದು ಕೂತ್ಕೊಂಡು ಹಾಗೆ ಹೋಗೋಕ್ಕಿಂತ ಇಲ್ಲಿ ಬಂದಿರೋರು ಎಲ್ಲರೂ ಕೂಡ ಪರಿಚಯಸ್ಥರು, ತುಂಬ ಆತ್ಮೀಯತೆಯಿಂದ ಮಾತನಾಡಿಸುವಂಥವ್ರು, ಇದೆಲ್ಲ ಒಂದು ಆಪ್ತ ವಾತಾವರಣ. ಇಂಥ ಒಂದು ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಒಂದಷ್ಟು ಉತ್ತೇಜನವನ್ನು ನೀಡಿ ಇಂಥ ಕಾರ್ಯಕ್ರಮನ
ಸಾಧ್ಯ ಮಾಡಿಕೊಡ್ತಾ ಇರುವಂಥವರು ಈ ಮಾತಿನ ಮನೆಯ ರೂವಾರಿಯಾಗಿರುವಂಥ ಶ್ರೀಯುತ ರಾಸ ವೆಂಕಟೇಶ್ ಸರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ಕೊಟ್ಟು ಉತ್ತಮವಾಗಿರುವಂಥ ಸಹಕಾರವನ್ನು ನೀಡೋದ್ರ ಮೂಲಕವಾಗಿ ಅವರು ಈ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ವಿಜಯ್ ದೇಶಪಾಂಡೆ ಅವರ ಕುಟುಂಬದ ಪರವಾಗಿ ವಂದನೆಗಳನ್ನು ತಿಳಿಸ್ತೇನೆ. ಪುಸ್ತಕ ಬರೆಯೋದು ಒಂದಾದರೆ ಅಂದವಾಗಿ ಮುದ್ರಿಸಿ ಪ್ರಕಟಿಸಿ ಪ್ರಕಾಶನಗೊಳಿಸುವಂಥದ್ದು ಇನ್ನೊಂದು ಹಂತ. ಓದುಗರ ಕೈ ಸೇರುವಂಥದ್ದೇ ಆ ಪುಸ್ತಕ ಒಂದು ರೂಪವನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ತುಂಬ ಸಹನೆಯಿಂದ ತುಂಬ ಶಾಂತತೆಯಿಂದ ಹೇಳಿರುವಂಥ ಸಮಯಕ್ಕೆ ಅವರು ತುಂಬ ಪುಸ್ತಕದ ಮುಖಪಟವನ್ನು ನೋಡಬೇಕಾದ್ರೇ ಆ ಜೇನುಗೂಡು ಅನ್ನುವಂಥ ಅರ್ಥ ಆಗಿರ್ಬೋದು, ಮತ್ತು ಈ ಸಂಜೀವಿನಿ ಲೇಖನ ಕೃತಿಗೆ ಸಂಬಂಧಪಟ್ಟಿರುವಂಥ ಒಂದು ಮುಖಪುಟ ಆಗಿರ್ಬೋದು, ತುಂಬ ಸುಂದರವಾಗಿರುವಂಥದ್ದು ಹೀಗೆ ಮುದ್ರಿಸಿ ಸಮಯಕ್ಕೆ ಸರಿಯಾಗಿ ಕೊಟ್ಟಿರುವಂಥ ಶ್ರೀಯುತ ಶ್ರೀನಿವಾಸ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು ತುಂಬ ಸಂತೋಷದ ಸಂಗತಿ. ಅದರಿಂದ ವಿಜಯ ದೇಶಪಾಂಡೆಯವರ ಕುಟುಂಬದ ಪರವಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇಲ್ಲಿ ನಾನು ಎಲ್ಲರ ಹೆಸರನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಅನೇಕ ಬಂಧು ಮಿತ್ರರು, ಕುಟುಂಬದ ಸದಸ್ಯರು ಮತ್ತು ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಏಕೆಂದರೆ ಯಾವುದೋ ಒಂದು ಕಾರ್ಯವನ್ನು ಮಾಡಿದಾಗ ಎದುರುಗಡೆ ಏನೋ ಒಂದು 4 ಜನ ಅಲ್ಲಿ ಇಲ್ಲ ಹೇಳೋದಕ್ಕೆ ಅಂದ್ಬಿಟ್ಟು ಹೇಳಿದ್ರೆ ಅದು ಕಾರ್ಯಕ್ರಮ ಸಂಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅಂಥ ಒಂದು ಕೇಳುಗರಾಗಿ, ಒಳ್ಳೆಯ ಕೇಳುಗರಾಗಿ ಒಂದು ಪ್ರತಿಕ್ರಿಯೆಯನ್ನು ನೀಡಿ ತುಂಬ ವಿಶ್ವಾಸದಿಂದ ಪ್ರೀತಿಯಿಂದ ಆಗಮಿಸಿ ಇದುವರೆಗೂ ಕೂಡ ತಾಳ್ಮೆಯಿಂದ ಕೇಳಿ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿರುವಂಥ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ವಂದನೆಗಳನ್ನು ವಿಜಯ ದೇಶಪಾಂಡೆ ಅವರ ಪರವಾಗಿ ಕೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವಂಥ ಎಲ್ಲರಿಗೂ ಕೂಡ ವಂದಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಈ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ ನನ್ನ ತಮ್ಮನ ಪತ್ನಿ ಜಯಶೀಲ SN ಅವಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರೀ ಸಾಹಿತ್ಯಿಕ ಒಂದಷ್ಟು ಚರ್ಚೆ ಆಯಿತು, ಪುಸ್ತಕದ ಬಗ್ಗೆ ಕೇಳಿದ್ವಿ. ಹಾಗೆ ಹೊಟ್ಟೆಗೂ ಸ್ವಲ್ಪ ಫಲಾಹಾರವನ್ನು ಸೇವಿಸಿ ಹೋಗಬೇಕು ಅಂತ ನಿಮ್ಮ ಹತ್ರ ವಿನಂತಿ.